ಸ್ಟೂಡೆಂಟ್ಸ್ ಫೆಡರೇಷನ್ ಮುಂತಾದ ಸಂಘಟನೆಗಳ ನಾಯಕರೇ, ಕಡಬ ಪ್ರದೇಶದಲ್ಲಿ ಸಂಗಮಿಸಿರುವ ಎಲ್ಲ ಪ್ರೀತಿಪಾತ್ರರಾದ ಸಹೋದರ ಸಹೋದರಿಯರೇ, ಇವತ್ತು ಈ ನಾಡಿಗೆ ಬಹಳ ಉತ್ತಮವಾದ ಒಂದು ಕೊಡುಗೆಯನ್ನು ಇಲ್ಲಿನ ಮುಸ್ಲಿಂ ಸಂಘಟನೆಗಳು ನೀಡುತ್ತಾ ಇವೆ. ಆಂಬ್ಯುಲೆನ್ಸ್ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಎಲ್ರಿಗೂ ಈ ಆಂಬ್ಯುಲೆನ್ಸ್ ಉಪಯೋಗವಾಗಲಿ ಎಂದು ನಾವು ಪ್ರಾರ್ಥನೆ ಮಾಡುವಂತಿಲ್ಲ. ಆಸ್ಪತ್ರೆಗಳ ಉದ್ಘಾಟನೆಗೆ ನಮ್ಮ ಮಿರಾನ್ ಸಾಹೇಬರು ಕರೆದರು 16 ತಾರೀಕಿಗೆ. ದಿನಾಂಕ ನಿಗದಿ ಆಗಿಲ್ಲ ನಂದು. ನಾನು ಯೋಚಿಸುವುದು ಮೆಡಿಕಲ್ಗಳ ಓಪನ್ಗಳಲ್ಲಿ, ಆಸ್ಪತ್ರೆಗಳ ಓಪನ್ಗಳಲ್ಲೆಲ್ಲ ನಾವು ಹೇಗೆ ಪ್ರಾರ್ಥನೆ ಮಾಡುವುದು ಅಂತಲೇ ಗೊತ್ತಾಗುವುದಿಲ್ಲ. ನಿಮ್ಮ ಆಸ್ಪತ್ರೆಗೆ ವ್ಯಾಪಾರ ಹೆಚ್ಚಾಗಲಿ ಅಂತ ಪ್ರಾರ್ಥನೆ ಮಾಡಿದರೆ ಅದು ಅವರಿಗೆ ಖುಷಿ ಆಗ್ಬೋದು, ಉಳಿದವರಿಗೆ ಬೇಸರ ಆಗ್ಬೋದು. ಆಂಬ್ಯುಲೆನ್ಸ್ ಬಂದಿದೆ, ಈ ಆಂಬ್ಯುಲೆನ್ಸ್ಗೆ 25 ಲಕ್ಷ ರೂಪಾಯಿ ಹಣ ಇದೆ. ಅದು ಉಪಯೋಗವಾಗದರಲ್ಲಿ ನಿಂತರೆ ಅದು ಕೂಡ ಲಾಸ್. ನಿರಂತರವಾಗಿ ಉಪಯೋಗ ಆದರೆ ಇಲ್ಲಿ ಯಾರಿಗಾದರೂ ಯಾವುದಾದ್ರೂ ರೋಗ ಎಲ್ಲ ಬರಬೇಕಲ್ಲ. ಆದ್ದರಿಂದ ಈ ವಿಚಾರದಲ್ಲಿ ಹೇಳುವುದಿಷ್ಟೇ, ಅತ್ಯಂತ ಅಗತ್ಯವಾದ ಸಂದರ್ಭಗಳಲ್ಲಿ ರೋಗಿಗಳ ಸಾಗಾಟಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ ಇರಬೇಕಾದ್ದು ಅನಿವಾರ್ಯ. ಅದಕ್ಕೆ ಬೇಕಾದಂತಹ ಒಂದು ಇನಿಷಿಯೇಟಿವ್, ಒಂದು ಮುನ್ನಡೆ, ಅದನ್ನು ತೆಗೆದುಕೊಂಡಂತಹ ಸಂಘಟನೆಯರು ಈ ಸಂದರ್ಭದಲ್ಲಿ ಅಭಿನಂದನಾರ್ಹರಾಗ್ತಾರೆ. ಯಾಕೆಂದ್ರೆ ಆಂಬ್ಯುಲೆನ್ಸ್ ಸೇವೆ, ರಕ್ತದಾನ, ಸಾರ್ವಜನಿಕ ಸೇವಾ ಕಾರ್ಯಕ್ರಮಗಳೆಲ್ಲವೂ ಕೂಡ ಮನುಷ್ಯರನ್ನ ಒಗ್ಗೂಡಿಸುವಲ್ಲಿ ಬಹಳ ಮಹತ್ತರವಾದ ಪಾತ್ರವನ್ನು ವಹಿಸುವಂಥದ್ದು. ಆದ್ದರಿಂದಲೇ ಇದು ಯಾರು ಹಣಗೊಟ್ಟು ಖರೀದಿ ಮಾಡಿದ ಆಂಬ್ಯುಲೆನ್ಸ್ ಅನ್ನುವುದಕ್ಕಿಂತ ಆ ಆಂಬ್ಯುಲೆನ್ಸ್ ನಲ್ಲಿ ಇರುವ ಹೆಸರುಗಳು ಯಾವ ಸಂಘಟನೆಗೆ ಸೇರಿದ್ದು ಎನ್ನುವುದಕ್ಕಿಂತ ಅದರ ಉಪಯೋಗ ಈ ನಾಡಿನ ಪ್ರತಿಯೊಬ್ಬರಿಗೂ ಕೂಡ ಅಗತ್ಯವಾದ ಸಂದರ್ಭಗಳಲ್ಲಿ ಬರ್ತದೆ. ಆದ್ದರಿಂದ ಸೇವೆಗಳ ಪೈಕಿ ಅತ್ಯಂತ ಶ್ರೇಷ್ಠವಾದ ಸೇವೆ ಇದು ಅಂತ ನಾನು ಭಾವಿಸ್ತೇನೆ. ಎಲ್ಲ ಜಾತಿ ಧರ್ಮ ಬಂಧು ಭಗಿನಿಯರನ್ನು ಒಗ್ಗೂಡಿಸುವಂತಹ ಒಂದು ವಿಶೇಷವಾದ ಖಿದ್ಮ, ವಿಶೇಷವಾದ ಸರ್ವಿಸ್. ಜನಸೇವೆಗೆ ಈ ಜಗತ್ತಲ್ಲಿರುವ ಎಲ್ಲ ಧರ್ಮಗಳು ಕೂಡ ವಿಶೇಷವಾದ ಮಹತ್ವವನ್ನು ಕೊಟ್ಟಿವೆ. ಪ್ರತಿಯೊಂದು ಧರ್ಮಗಳನ್ನು ನೋಡಿದರೂ ಕೂಡ ಜನರ ಕಷ್ಟಗಳಿಗೆ, ನೋವುಗಳಿಗೆ ಸ್ಪಂದಿಸುವುದಕ್ಕೆ ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಇವತ್ತು ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ 1499ನೇ ಜನ್ಮದಿನವನ್ನ ವಿಶ್ವ ಆಚರಿಸ್ತಾ ಇದೆ. ಪ್ರವಾದಿಗಳು ಜಗತ್ತಿಗೆ ನೀಡಿದ ಸಂದೇಶಗಳು ಇದಾಗಿತ್ತು: ಜನರಿಗಾಗಿ ನೆಲೆಗೊಳ್ಳುವ ಸಂದೇಶ, ಜನರಿಗಾಗಿ ಸೇವೆ ಮಾಡುವ ಸಂದೇಶ. ಒಬ್ಬ ವ್ಯಕ್ತಿ ಬಂದು ಪ್ರವಾದಿಗಳಲ್ಲಿ ಕೇಳುವ ಪ್ರಶ್ನೆ, ಅಯ್ಯುಲ್ ಅಅಮಾಲಿ ಅಫ್ದಲ್ ಯಾ ರಸೂಲಲ್ಲಾಹ್, ಪ್ರವಾದಿಗಳೇ, ಒಬ್ಬ ಮನುಷ್ಯ ಮಾಡಬಹುದಾದ ಕಾರ್ಯಗಳ ಪೈಕಿ, ಸತ್ಕಾರ್ಯಗಳ ಪೈಕಿ ಅತ್ಯಂತ ಶ್ರೇಷ್ಠವಾದ ಸತ್ಕಾರ್ಯ ಯಾವುದು ಅಂತ ಪ್ರವಾದಿಗಳಲ್ಲಿ ಒಬ್ಬ ಅನುಯಾಯಿಯ ಪ್ರಶ್ನೆ. ಒಬ್ಬ ಮಾನವ ಮಾಡುವ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಕಾರ್ಯ ಯಾವುದು ಅಂತ ಸಹಜವಾಗಿಯೇ ಪ್ರವಾದಿಗಳಲ್ಲಿ ಪ್ರಶ್ನೆ ಕೇಳುವಾಗ, ಆ ಪ್ರಶ್ನೆ ಕೇಳಿದ ವ್ಯಕ್ತಿಯೊಬ್ಬ ಮುಸ್ಲಿಂ ಆಗಿರುವಾಗ, ಅವರೊಬ್ಬ ಪ್ರವಾದಿ ಅನುಯಾಯಿಯಾಗಿರುವಾಗ ಹೇಗಿರಬಹುದು ಉತ್ತರ ನಿಮ್ಗೆ ಊಹಿಸಬಹುದು. ನಮಾಜ್ ಮಾಡುವುದು ಅಂತ ಹೇಳಬಹುದು, ಕುರಾನ್ ಪಾರಾಯಣ ಮಾಡುವುದು ಅಂತ ಹೇಳಬಹುದು, ಅಥವಾ ನೀನು ಹಜ್ ಮಾಡುವುದು, ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಹೇಳಬಹುದು. ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಬಂದ ಪ್ರಶ್ನೆಕರ್ತರಲ್ಲಿ ಹೇಳಿದ ಉತ್ತರ ಅದ್ಭುತವಾಗಿತ್ತು. ಅವರು ಹೇಳಿದರು, ಇದ್ಖಾಲು ಸುರೂರಿ ಫೀ ಕಲ್ಬಿಲ್ ಮುಅ್ಮಿನ್, ಸತ್ಯ ವಿಶ್ವಾಸಿಯ ಅಥವಾ ನಿನ್ನ ಸಹೋದರನ, ಒಬ್ಬ ಮನುಷ್ಯನ ಮನಸ್ಸಿಗೆ ನೀಡುವ ಸಂತೋಷಕ್ಕಿಂತ ದೊಡ್ಡದಾದಂತಹ ಒಂದು ಕೆಲಸ ಈ ಜಗತ್ತಲ್ಲಿ ಯಾವುದೂ ಇಲ್ಲ ಅಂತ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ ಒಂದು ವಚನವನ್ನ ಗಮನಿಸಿ. ಆಂಬ್ಯುಲೆನ್ಸ್ ನ ಲಾಂಚಿಂಗ್ ಸೆರೆಮನಿ ನಡೆಯುವಂತಹ ಈ ಸಂದರ್ಭದಲ್ಲಿ, ಪ್ರವಾದಿಗಳ ಜನ್ಮ ಮಾಸವಾದ ಈ ತಿಂಗಳಲ್ಲಿ ಪ್ರವಾದಿಗಳು ಹೇಳಿದ ಒಂದು ಮಾತು, ಲಅನ್ ಯಮ್ಶಿ ಅಹದುಕುಂ ಫಿ ಹಾಜತಿ ಅಖಿ, ನಿಮ್ಮಲ್ಲಿ ಯಾರಾದರೊಬ್ಬ ಮನುಷ್ಯ ತನ್ನ ಸಹೋದರನ ಅಗತ್ಯದ ಈಡೇರಿಕೆಗಾಗಿ
ಆತನ ಜೊತೆಯಲ್ಲಿ 10 ಸ್ಟೆಪ್ಗಳನ್ನು ಹೆಜ್ಜೆಗಳನ್ನು ನಡೆಯುವುದು ಖೈರುಲ್ ಲಹು ಮಿನ್ ಅಯ್ಯಾತಿಕ ಫಿ ಮಸ್ಜಿದಿ ಹಾದಾ ಮಸ್ಜಿದುಲ್ ಮದೀನಾ. ಮದೀನಾದ ಮಸೀದಿಯ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ. ಪ್ರವಾದಿಗಳ ಪವಿತ್ರವಾದ ಸಮಾಧಿ ಅಲ್ಲಿದೆ. ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ಮುಸಲ್ಮಾನರು ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಹಿಂದಿನ ಕಾಲಗಳಲ್ಲೆಲ್ಲ ಅಲ್ಲಿ ಒಳಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನಮಾಜ್ ಮಾಡುವಂತ ಅವಕಾಶಗಳಿತ್ತು. ಈಗ ಅದು ಕೂಡ ಇಲ್ಲ. ವಿಶೇಷವಾದ ಆಪ್ನಲ್ಲಿ ರಿಜಿಸ್ಟರ್ ಮಾಡಿದವರಿಗೆ 1-2 ನಿಮಿಷಗಳು ಮಾತ್ರ ಅಲ್ಲಿ ಅವಕಾಶವನ್ನು ಕೊಡುವಂಥದ್ದು. ವಿಶ್ವದಿಂದ ಲಕ್ಷಾಂತರ ಮಂದಿ ಬಂದು ಅಲ್ಲಿ ಆರಾಧನಾ ನಿರತರಾಗುವಾಗ ಎಲ್ರಿಗೂ ನಿಮಿಷಗಟ್ಟಲೆ ಕೊಡ್ಲಿಕ್ಕೆ ಆಗುವುದಿಲ್ಲ, ಗಂಟೆಗಟ್ಟಲೆ ಕೊಡ್ಲಿಕ್ಕೆ ಆಗುವುದಿಲ್ಲ. ಅಂತಹ ಮಸೀದಿಯಲ್ಲಿ 1 ತಿಂಗಳ ಕಾಲ ಇತಿಕಾಫ್ ಎನ್ನುವ ಪರಮಶ್ರೇಷ್ಠವಾದ ಆರಾಧನೆಯನ್ನು ಮಾಡುವುದಕ್ಕಿಂತ ಒಬ್ಬ ಮನುಷ್ಯನ ಪಾಲಿಗೆ, ಮುಸಲ್ಮಾನನ ಪಾಲಿಗೆ ಅತ್ಯಂತ ಶ್ರೇಷ್ಠವಾದ ಅಮಲ್ ಸತ್ಕರ್ಮ ಯಾವುದೆಂದರೆ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಹೇಳ್ತಾರೆ, ನಿನ್ನ ಸಹೋದರನ ಅಗತ್ಯದ ಈಡೇರಿಕೆಗಾಗಿ, ಅವನ ಒಂದು ಅಗತ್ಯವನ್ನು ಈಡೇರಿಸಿಕೊಡುವುದಕ್ಕಾಗಿ ಅವನ ಜೊತೆಯಲ್ಲಿ 10 ಹೆಜ್ಜೆಗಳನ್ನು ನಡೆಯುವುದಕ್ಕೆ ಇಷ್ಟೊಂದು ಬೃಹತ್ತಾದ ಪ್ರತಿಫಲವನ್ನು ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀಡಿದ್ದಾರೆ. ಅಲ್ಲಿ ಅಹ್ ಎನ್ನುವ ಪ್ರಯೋಗವನ್ನು ಗಮನಿಸಿ. ಅವನು ನಿನ್ನ ಜಾತಿಯವ ಅಂತ ಅರ್ಥ ಇಲ್ಲ, ನಿನ್ನ ಮತದವ ಅಂತ ಅರ್ಥ ಇಲ್ಲ, ನಿನ್ನ ಸಂಘಟನೆವ ಅಂತ ಅರ್ಥ ಇಲ್ಲ. SYS ನ ಜಾಕೆಟ್ ಅನ್ನು ಹಾಕಿಕೊಂಡು ನಿಂತಿದ್ದಾರೆ ನಮ್ಮ SYS ನ ಸನ್ನದ್ಧ ಬಡವರು. ಇಸಾಬಾ ಎನ್ನುವ ಒಂದು 24 ಗಂಟೆ ಕೂಡ ಸಕ್ರಿಯವಾಗಿರುವಂತಹ ಒಂದು ಸಂಘಟನೆಯ ಕಾರ್ಯಕರ್ತರು. ಕಳೆದ ಕಾಲಗಳಲ್ಲಿ ಭೀಕರವಾದ ನೆರೆ ಬಂದಾಗ, ಆಪತ್ತುಗಳು ಬಂದಾಗ, ಪ್ರಕೃತಿ ದುರಂತಗಳು ಬೇಟೆಯಾಡಿದಾಗ ಇಸಾಬಾದ ಈ ತಂಡದವರು ಅದ್ಭುತವಾದ ಸೇವಾ ಕಾರ್ಯಕ್ರಮಗಳನ್ನು ಮಾಡಿದರು. ಜಾತಿ ಮತ ನೋಡದೆ ಎಲ್ಲರ ಸೇವೆಯನ್ನು ನೋಡಿದರು. ಯಾಕೆಂದ್ರೆ ಫ್ಲಡ್ ಬಂದಾಗ ನೀರಲ್ಲಿ ಮುಳುಗಿ ಹೋಗುವ ಮನುಷ್ಯರ ಜಾತಿಯನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಆಕ್ಸಿಡೆಂಟ್ ಅಲ್ಲಿ ಚೀರಾಡುವಂತಹ ಒಬ್ಬ ವ್ಯಕ್ತಿ ನಡು ರೋಡಲ್ಲಿ ಚೀರಾಡುವ ಸಂದರ್ಭದಲ್ಲಿ ಆತನ ಆಧಾರ್ ಕಾರ್ಡ್ ನೋಡಲಿಕ್ಕೆ ಬರುವುದಿಲ್ಲ. ಯಾರಿಗಾದ್ರೂ ಒಬ್ಬ ಮನುಷ್ಯನಿಗೆ ಎಮರ್ಜೆನ್ಸಿ ಬ್ಲಡ್ ಬೇಕಾಗಿ ಬಂದಾಗ ಆ ಬ್ಲಡ್ ಪಡೆಯುವ ಮತ್ತು ನೀಡುವ ವ್ಯಕ್ತಿಯ ಜಾತಿ ಧರ್ಮಗಳಲ್ಲಿ ಪರಿಶೀಲನೆ ಮಾಡಲಿಕ್ಕೆ ಟೈಮ್ ಇರುವುದಿಲ್ಲ. ಆದ್ದರಿಂದ ಮನುಷ್ಯ ಸೇವೆ, ಜನಸೇವೆ, ಜನಾರ್ದನ ಸೇವೆ ಅಂತ ಸುಭಾಷಿತರು ನಮಗೆ ಹೇಳಿಕೊಟ್ಟಿದ್ದಾರೆ. ಆದ್ದರಿಂದ ಜನರ ಸೇವೆಗಾಗಿ ಸನ್ನದ್ಧವಾಗುವಂತಹ ಒಂದು ತಂಡ, ಜನರ ಸೇವೆಗಾಗಿರುವಂತಹ ಒಂದು ವಾಹನ. ನಿಮ್ಗೂ ಗೊತ್ತಿರಬಹುದು, ಆಂಬ್ಯುಲೆನ್ಸ್ ಚಾಲಕರಷ್ಟು ರಿಸ್ಕ್ ತೆಗೆದುಕೊಳ್ಳುವಂತಹ ಡ್ರೈವರ್ಸ್ ಈ ಜಗತ್ತಲ್ಲಿ ಯಾರಿದ್ದಾರೆ? ನಾವೆಲ್ಲ ಆಗಾಗ ಕೇಳ್ತೇವೆ, ಝೀರೋ ಟ್ರಾಫಿಕ್ ನಲ್ಲಿ ಹಲವಾರು 100 ಕಿಲೋಮೀಟರ್ಗಳನ್ನ ಕೆಲವೇ ಗಂಟೆಗಳಲ್ಲಿ, ನಿಮಿಷಗಳಲ್ಲಿ ಓಡಿ ಮುಗಿಸುವಂತಹ ಆಂಬ್ಯುಲೆನ್ಸ್ ಚಾಲಕರು. ಎಲ್ಲ ಜೀವನದ ಎಲ್ಲಾ ರೀತಿಯ ಅಪಘಾತಗಳನ್ನು ಮೈ ಮೇಲೆ ಎಳೆದುಕೊಂಡು ಯಾವುದೇ ರೀತಿಯಲ್ಲೂ ಕೂಡ ಸುರಕ್ಷಿತವಲ್ಲದ ಅತ್ಯಂತ ಅಪಾಯಕಾರಿಯಾದ ಚಾಲನೆಯನ್ನು ಮಾಡುವಂತಹ ಡ್ರೈವರ್ಸ್ಗಳು. ಇದೇ ಉಪ್ಪಿನಂಗಡಿ ಒಬ್ಬ ಡ್ರೈವರ್ ಬೆಂಗಳೂರಿಗೆ ಒಬ್ಬ ಮಗುವನ್ನು ಕೊಂಡು ಹೋದ ಸಂದರ್ಭಗಳು ನಿಮಗೆ ಗೊತ್ತಿರಬಹುದು. ಆ ಚಾಲಕನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು, ಇಷ್ಟೊಂದು ಅಪಾಯಕಾರಿಯಾದ ಡ್ರೈವಿಂಗ್ ಮಾಡಲಿಕ್ಕೆ ನಿಮಗೆ ಮೋಟಿವೇಶನ್ ಯಾವುದು? 1 ಗಂಟೆಯಲ್ಲಿ ಎಷ್ಟೋ ಕಿಲೋಮೀಟರ್, ನಮ್ಮ ವಾಹನಗಳು 1 ಗಂಟೆಯಲ್ಲಿ 40, 50, 60 ಕಿಲೋಮೀಟರ್ ಓಡಿದರೆ, ಆಂಬ್ಯುಲೆನ್ಸ್ಗಳು 100, 150, 180 ಕಿಲೋಮೀಟರ್ಗಳು. ಬಹಳಷ್ಟು ವೇಗವಾಗಿ ಓಡಲಿಕ್ಕೆ ನಮಗೆ ಪ್ರೇರಣೆ ಯಾವುದು, ಮೋಟಿವೇಶನ್ ಯಾವುದು? ಯಾವ ಕಾರಣದಿಂದ ಅಂತಹ ಒಂದು ಅಪಘಾತದ ಒಂದು ಹಂತವನ್ನ, ಒಂದು ರಿಸ್ಕ್ ಅನ್ನ ನೀವು ಮೈ ಮೇಲೆ ಎಳೆದುಕೊಳ್ಳಿ ಅಂತ ಕೇಳಿದಾಗ ಆ ಚಾಲಕ ಹೇಳಿದ ಉತ್ತರ, ನಾನು ನನ್ನ ಸ್ಟೈರಿಂಗ್ ಆ ವೀಲನ್ನ ಕೈಯಲ್ಲಿ ಹಿಡಿಕೊಂಡ ಸಂದರ್ಭದಲ್ಲಿ ನನ್ನ ತಲೆಯಲ್ಲಿರುವುದು, ನನ್ನ ಆಂಬ್ಯುಲೆನ್ಸ್ ಅಲ್ಲಿ ಮಲಗಿರುವ ಆ ಮಗುವಿನ ಜೀವವೇ ಹೊರತು ಬೇರೆ ಯಾವುದೂ ನನ್ನ ಕಣ್ಣಿಗೆ ಕಾಣುವುದಿಲ್ಲ. ಪರರಿಗಾಗಿ ಮಿಡಿಯುವಂತಹ ಈ ಒಂದು ಮಾನವತೆ ಅತ್ಯಂತ ಶ್ರೇಷ್ಠವಾದ ವಿಜೃಂಭಣೆ ಆಂಬ್ಯುಲೆನ್ಸ್ ನ ಚಾಲಕರ ಅತ್ಯಂತ ದೊಡ್ಡ ಧರ್ಮ ಅಂತ ನಾನು ಭಾವಿಸ್ತಾ ಇದ್ದೇನೆ. ಕಡಬಪೇಟೆಯಲ್ಲಿ ಅನೇಕ ರೀತಿಯ ಇವತ್ತು ತಾಲೂಕು ಕೇಂದ್ರವಾಗಿರುವ ಈ ಕಡಬ, ಮೀರಾನ್ ಸಾಬರಂತಹ ಸಮಾಜ ಸೇವಕರು, ವರ್ಗೀಸ್ ಸಾಬರಂತಹ ಉದ್ಯಮಿಗಳು, ಅದೇ ರೀತಿಯಲ್ಲಿರುವಂತಹ ಸೈಯದ್ ಆಧ್ಯಾತ್ಮಿಕ ನಾಯಕರು, ತಂಗಳ್ರವರು ಇಲ್ಲಿ ಅನೇಕ ಕಾಲಗಳಿಂದ ವಿವಿಧ ರೀತಿಯ ಶೈಕ್ಷಣಿಕ ಚಟುವಟಿಕೆಗಳು ಈ ನಾಡಿನಲ್ಲಿ ಕಂಡಿದೆ. ತಾಲೂಕು ಕೇಂದ್ರವಾಗಿ ನಾಡು ಇವತ್ತು ಬೆಳೆದು ಬಂದಿದೆ. ಇಲ್ಲಿಗೆ ಸುಸಜ್ಜಿತವಾದಂತಹ ಒಂದು ಆಂಬ್ಯುಲೆನ್ಸ್ ನ ಅಗತ್ಯವಿದೆ. ಸಹೋದರರೇ, ಒಬ್ಬ ಮನುಷ್ಯನಿಗೆ ಇಂತಹ ಸಂದರ್ಭಗಳು, ಈ ಕಾಲಘಟ್ಟಗಳಲ್ಲಿ ಮರಣ ಅಪಘಾತಗಳು ಬರುವುದು ಯಾರಿಗೂ ಕೂಡ ಗೊತ್ತಾಗುವುದಿಲ್ಲ. ಕುಸಿದು ಬಿದ್ದು ಇದ್ದಕ್ಕಿದ್ದಂತೆ ಮರಣ ಹೊಂದುವಂತಹ ಒಂದು ಕಾಲ.
ಯಾರನ್ನು ಹೇಳಿ ಕೇಳಿ ರೋಗ ಬರದಂತಹ ಒಂದು ಕಾಲ. ಒಂದು ನಿಮಿಷದ ಹಿಂದೆ ಮಾತನಾಡಿದ ವ್ಯಕ್ತಿ ಮುಂದಿನ ನಿಮಿಷ ಮೃತ ಶರೀರವಾಗಿ ನಮ್ಮ ಮುಂದೆ ಮಲಗುವಂತಹ ಒಂದು ಕಾಲ. ಈ ಕಾಲಘಟ್ಟಗಳಲ್ಲಿ ಆರೋಗ್ಯ ಸೇವೆಗೆ ಬಹಳ ಮಹತ್ವವಿದೆ. ಆ ಆರೋಗ್ಯ ಸೇವೆಯನ್ನ ಪೂರೈಸಲು ಆಂಬ್ಯುಲೆನ್ಸ್ಗಳು ನಮ್ಮ ಸಮಾಜದಲ್ಲಿ ಇರುವಷ್ಟು ಬಹಳ ಅಗತ್ಯವಾಗಿದೆ. ಆದ್ದರಿಂದಲೇ ಕೊರೋನಾ ಕಾಲದಲ್ಲಿ ನಮ್ಮ ಸಂಘಟನೆಗಳು, ಕರ್ನಾಟಕ ಮುಸ್ಲಿಂ ಜಮಾಅತ್, SYS, SSF ನಂತಹ ಸಂಘಟನೆಗಳು ನಾಡಿನಾದ್ಯಂತ ಆಂಬ್ಯುಲೆನ್ಸ್ಗಳನ್ನು ವಿಸ್ತರಿಸಿದವು. ಜನರ ಸೇವೆಗಾಗಿ ಆ ಕಾಲಘಟ್ಟಗಳಲ್ಲಿ ಅತ್ಯಂತ ಅಗತ್ಯವಾದಂತಹ ಒಂದು ಸೇವೆ ಇದಾಗಿತ್ತು. ಈಗ ಕಡಬಕ್ಕೆ ಮುಸ್ಲಿಂ ಜಮಾಅತ್ನ ಈಸ್ಟ್ ಜಿಲ್ಲಾ ಸಮಿತಿಯವರು ಒಂದು ಕಾರ್ಯಕ್ರಮ ಒದಗಿಸಿಕೊಟ್ಟಿದ್ದಾರೆ. ಇದಕ್ಕೆಲ್ಲರೂ ಆಗಮಿಸಿದ್ದಾರೆ. ಸಹೋದರರೇ, ನೀವು ಯೋಚನೆ ಮಾಡಿ ನೋಡಬೇಕು. ಇಂತಹ ಆಪತ್ಕಾಲಗಳಲ್ಲಿ ಸಹಾಯ ಮಾಡುವವರಿಗಿಂತ ದೊಡ್ಡ ಬಂಧು ಈ ಜಗತ್ತಲ್ಲಿ ಯಾರಿದ್ದಾರೆ? ಒಬ್ಬ ಮನುಷ್ಯರಿಗೆ ಬೇಕಾದ ಸಹಾಯ ಯಾವಾಗ? ನೀವು ಗಮನಿಸಬೇಕು. ನಮಗೆ ಪಾರ್ಟಿ ಇರಬಹುದು, ಪಕ್ಷ ಇರಬಹುದು, ನಮಗೆ ಜನಪ್ರತಿನಿಧಿಗಳಿರಬಹುದು, ನಮಗೆ ಬೇರೆ ಬೇರೆ ರೀತಿಯ ಮಾನದಂಡಗಳ ಮೂಲಕ ನಮ್ಮವರು ಅಂತ ಕೆಲವರು ಇರಬಹುದು. ಅದೇ ಸಂದರ್ಭದಲ್ಲಿ ಈ ಜಗತ್ತಲ್ಲಿ ನಮಗೆ ಅತ್ಯಂತ ಹೆಚ್ಚು ಸಹಾಯಕ್ಕೆ ಬರುವವರು ನಮ್ಮ ನೆರೆಯವರು, ನಮ್ಮ ಊರಿನವರು ಮಾತ್ರ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಬೇರೆ ಯಾರು ಕೂಡ ತಕ್ಷಣಕ್ಕೆ ಆಪತ್ಕಾಲಕ್ಕೆ ನಮ್ಮ ನೆರವಿಗೆ ಬರುವುದಿಲ್ಲ. ನಮ್ಮ ಊರಲ್ಲೊಂದು ತಂಡ ಸದಾ ಸಿದ್ಧವಾಗಿ ಜನರ ಸೇವೆಗಾಗಿ ಈ ಸಂದರ್ಭಗಳಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರುವಂತಹ ಸನ್ನಿವೇಶಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ 3000ಕ್ಕಿಂತ ಹೆಚ್ಚು ಸನ್ನದ್ಧ ಭಟರು ಇಸ್ಲಾಮಾಬಾದ್ ಹೆಸರಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಜನಸೇವಾ ಕಾರ್ಯಕ್ರಮಗಳಲ್ಲಿ ಮುಳುಗಿದ್ದಾರೆ. ಆ ಮೂಲಕ ಇವತ್ತು ಹೊಸದೊಂದು ಪ್ರಯೋಗವನ್ನು ಈ ನಾಡಿಗೆ ಅವರು ಸಮರ್ಪಿಸಿದ್ದಾರೆ. ಸರಿಸುಮಾರು 537 ವರ್ಷಗಳ ಹಿಂದೆ ಸ್ಪ್ಯಾನಿಷ್ ಸರ್ಜನ್ ಒಬ್ಬರು ರೋಗಿಗಳನ್ನು ಯಾವ ರೀತಿಯಲ್ಲಿ ಉಳಿದ ಕಡೆಗಳಿಗೆ ಸಾಗಾಟ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅವರ ತಲೆಯಲ್ಲಿ ಹೊಳೆದಿತ್ತು, ಜನರನ್ನ, ರೋಗಿಗಳನ್ನ ಮಲಗಿಸಿಕೊಂಡು ಹೋಗುವಂತಹ ಒಂದು ವಾಹನ ಬೇಕು ಅಂತ. ಕಾರುಗಳಲ್ಲಿ, ಆಟೋ ರಿಕ್ಷಾಗಳಲ್ಲಿ, ಬೈಕ್ಗಳಲ್ಲಿ ರೋಗಿಗಳನ್ನು ಸಾಗಾಟ ಮಾಡ್ತಾರೆ. ಅರ್ಜೆಂಟಿಗೆ ಬೇರೆ ಯಾವುದೇ ವಾಹನ ಸಿಗದ ಸಂದರ್ಭಗಳಲ್ಲಿ ಕಾರುಗಳಲ್ಲಿ ಹಾಕಿಕೊಂಡು ನಮ್ಮವರು ವೇಗವಾಗಿ ಆಸ್ಪತ್ರೆಗಳಿಗೆ ಧಾವಿಸ್ತಾರೆ. ಅದೇ ಸಂದರ್ಭಗಳಲ್ಲಿ ಈಗಾಗಲೇ ಹೇಳಿದ ಹಾಗೆ ದೊಡ್ಡ ದೊಡ್ಡ ಅಪಘಾತಗಳಲ್ಲಿ ಸಿಲುಕಿದವರು, ಹಾರ್ಟ್ ಪೇಷಂಟ್ಗಳು, ಗರ್ಭಿಣಿ ಮಹಿಳೆಯರು ಅಂತವರನ್ನ ಆದಷ್ಟು ಬೇಗ ಶೀಘ್ರವಾಗಿ ಕಾರುಗಳಲ್ಲಿ ಮಲಗಿಸಿಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ. 537 ವರ್ಷಗಳ ಹಿಂದೆ 1487ರಲ್ಲಿ ಸ್ಪ್ಯಾನಿಷ್ ಸರ್ಜನ್ ಒಬ್ಬರು ತನ್ನ ಬಳಿ ಬರುವಂತಹ ರೋಗಿಗಳನ್ನು ಸುಲಭವಾಗಿ ಸಾಗಾಟ ಮಾಡಲು ಏನಾದರೊಂದು ಉಪಾಯವನ್ನು ಹುಡುಕಬೇಕು ಅಂತ ಯೋಚನೆ ಮಾಡಿ ಅವರು ಅವತ್ತೊಂದು ದೊಡ್ಡದಾದಂತಹ ಒಂದು ಗಾಡಿಯನ್ನು ಕಂಡು ಹಿಡಿದರು. ಆ ಗಾಡಿಯಲ್ಲಿ ಒಬ್ಬ ಮನುಷ್ಯನನ್ನು ಮಲಗಿಸುವಂತಹ ವ್ಯವಸ್ಥೆಯನ್ನು ಮಾಡಿದರು. ಅದರ ಮುಂಭಾಗದಲ್ಲಿ ಯಾವುದಾದರೊಂದು ಕುದುರೆ, ಎತ್ತು ಅಥವಾ ಕತ್ತೆ ಮುಂತಾದ ಮೃಗಗಳನ್ನು ಕಟ್ಟಿಕೊಂಡು ಸುಲಭವಾಗಿ ಮಲಗಿ ಹೆಚ್ಚಿನ ಅಪಾಯಗಳೇನು ಸಾಧ್ಯವಾಗದೆ ದೂರದ ಊರುಗಳ ಉನ್ನತ ಚಿಕಿತ್ಸೆಗಾಗಿ ರೋಗಿಗಳನ್ನು ಸಾಗಾಟ ಮಾಡುವಂತಹ ಒಂದು ವ್ಯವಸ್ಥೆಗೆ ಆ ಕಾಲಘಟ್ಟಗಳಲ್ಲಿ 537 ವರ್ಷಗಳ ಹಿಂದೆ ಆ ಒಂದು ಆಂಬ್ಯುಲೆನ್ಸ್ ಎನ್ನುವ ಒಂದು ಕಾನ್ಸೆಪ್ಟ್ಗೆ, ಒಂದು ಸಂಕಲ್ಪಕ್ಕೆ ಈ ಜಗತ್ತಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಅನಂತರದ ಕಾಲಘಟ್ಟಗಳಲ್ಲಿ ಯಾರು ಈ ಆಂಬ್ಯುಲೆನ್ಸ್ ನ ಇನ್ವೆಂಟರ್, ಯಾರು ಇದರ ತಂದೆ ಅಂತ ಹುಡುಕಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಒಂದೊಂದು ಕಾಲಗಳಲ್ಲಿ ಒಬ್ಬೊಬ್ಬರು ಆಂಬ್ಯುಲೆನ್ಸ್ ಎನ್ನುವಂತಹ ಒಂದು ಸಂಕಲ್ಪವನ್ನು ಅಭಿವೃದ್ಧಿಪಡಿಸಲಿಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಡೊಮಿನಿಕ್ ಲಾರಿ ಎನ್ನುವ ಒಬ್ಬ ವ್ಯಕ್ತಿ 200 ವರ್ಷಗಳ ಮುಂದೆ ಸರಿಸುಮಾರು ಆಧುನಿಕವಾದ ಆಂಬ್ಯುಲೆನ್ಸ್ ಅನ್ನು ಜಾರಿಗೆ ತಂದಿದ್ದಾರೆ. ಆ ಮೂಲಕ ರೋಗಿಗಳನ್ನು ಸುಲಭವಾಗಿ ಇನ್ನಷ್ಟು ವೇಗವಾಗಿ ಸಾಗಿಸುವಂತಹ ಒಂದು ಆಂಬ್ಯುಲೆನ್ಸ್ ಅವರ ಕಲ್ಪನೆಯಲ್ಲಿ ಬಂದಿತ್ತು. ಇತ್ತೀಚಿನ ಕಾಲಗಳಲ್ಲಿ ಏರ್ ಕಂಡೀಷನ್ ಇರುವ, ಆಕ್ಸಿಜನ್ ವ್ಯವಸ್ಥೆ ಇರುವ ಯಾವುದೇ ರೋಗಿ ಕೂಡ ಆಂಬ್ಯುಲೆನ್ಸ್ ಅಲ್ಲಿ ಮಲಗಿದರೆ ಸುಸಜ್ಜಿತವಾದ ಆಸ್ಪತ್ರೆಯ ICUನಲ್ಲಿ ಮಲಗಿದ ರೀತಿಯಲ್ಲಿ ಸುರಕ್ಷಿತವಾಗಿ, ಕ್ಷೇಮವಾಗಿ ಅವರನ್ನು ವೇಗವಾಗಿ ಆಸ್ಪತ್ರೆಗೆ ಕೊಂಡೊಯ್ಯುವಂತಹ ಅತ್ಯಾಧುನಿಕವಾದ ಆಂಬ್ಯುಲೆನ್ಸ್ಗಳು ಇವತ್ತು ನಮ್ಮ ಜಗತ್ತಲ್ಲಿ ಅದನ್ನು ನಾವು ಕಂಡು ಹಿಡಿದಿದ್ದೇವೆ. ಆ ಮೂಲಕ ಅತ್ಯಂತ ಸುಂದರವಾದ, ದೊಡ್ಡದಾದ, ಯಾವುದೇ ಒಂದು ಓಮ್ನಿ ಕಾರ್ನಲ್ಲ, ಒಂದು ಈಕೋ ವಾಹನದಲ್ಲ, ಒಂದು TT ವಾಹನದಲ್ಲಿ, ಬಹಳ ದೊಡ್ಡ ಒಂದು ವಾಹನದಲ್ಲಿ ಎಲ್ಲಾ ವಿಧ ಸೌಕರ್ಯಗಳೊಂದಿಗೆ ಈ ಒಂದು ಆಂಬ್ಯುಲೆನ್ಸ್ ಇಲ್ಲಿ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಶುರು ಮಾಡಲಿಕ್ಕಿದೆ. ಸಹೋದರರೇ, ಅದರಲ್ಲಿ ಇರುವಂತಹ ಹೆಸರುಗಳು ನಮ್ಮ ಸಂಘಟನೆ ಕರ್ನಾಟಕ ಮುಸ್ಲಿಂ ಜಮಾಅತ್, ಸುನ್ನಿ ಯುವಜನ ಸಂಘ, ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್. ವಿದೇಶ ರಾಷ್ಟ್ರಗಳಲ್ಲಿ ಏನಾದರೂ 100-200 ದಿರ್ಹಂಗಳ ಕೆಲಸಕ್ಕಾಗಿ ನಮ್ಮ ಊರಿಂದ ಹೋದಂತಹ ಯುವಕರು ಅವರೇ ಸಿಗುವ ಹಣದಿಂದ ಸ್ವಲ್ಪವನ್ನು ಸಮಾಜ ಸೇವೆಗಾಗಿ ಮುಡಿಪಿಟ್ಟುಕೊಂಡು ಅದನ್ನಿಲ್ಲಿಗೆ ಕಳಿಸಿ ಇಂತಹ ಕ್ಷೇಮ ಕಾರ್ಯಗಳಲ್ಲಿ ಭಾಗಿಯಾದಾಗ
ಮುಸ್ಲಿಂ ಸಮುದಾಯದ ಈ ಜಗತ್ತಲ್ಲಿ ಅಂದಿನಿಂದ ಇಂದಿನ ತನಕ ಸಮಾಜ ಸೇವೆಗೆ ಬಹಳಷ್ಟು ಮಹತ್ವವನ್ನು ಕೊಟ್ಟಂತಹ ಒಂದು ಧರ್ಮ ಇಸ್ಲಾಂ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಾಂದರ್ಭಿಕವಾಗಿ ಅವರ ಜನನದಿಗಳಲ್ಲಿ ನಾನು ಹೇಳ್ತಾ ಇದ್ದೇನೆ, ಎಲ್ಲ ದಿವಸಗಳಲ್ಲೂ ಕೂಡ ಪ್ರವಾದಿಗಳು 100 ಅನುಯಾಯಿಗಳಿಗೆ ಕ್ಲಾಸ್ ತೆಗೆದುಕೊಳ್ತಾ ಇದ್ರು, ಉಪನ್ಯಾಸ ಮಾಡ್ತಾ ಇದ್ರು. ಆ ಸಂದರ್ಭಗಳಲ್ಲಿ ಬೆಳಗಿನ ಹೊತ್ತುಗಳಲ್ಲಿ ಎಲ್ಲ ಅನುಯಾಯಿಗಳು ಕೂಡಿದ ಸಂದರ್ಭದಲ್ಲಿ ಪ್ರವಾದಿಗಳು ಕೆಲವೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಸಾಮಾನ್ಯವಾಗಿ ನಮ್ಮ ಮದ್ರಸಾ ಅಂತ ಇದೆ, ನಮ್ಮ ಮುಸಲ್ಮಾನರದು, ಅಲ್ಲಿಗೆ ಮಕ್ಕಳು ಬೆಳಗ್ಗೆ ಬರ್ತಾರೆ. ಆಗ ನಮ್ಮ ಉಸ್ತಾದರಿಗೆ ಕೆಲವು ಪ್ರಶ್ನೆ ಇದೆ. ಅದೇನೆಂದರೆ, ಎಷ್ಟು ಗಂಟೆಗೆ ಎದ್ದಿದ್ದಿ, ಸುಬೈ ನಮಾಜ್ ಮಾಡಿದ್ಯಾ, ಹಲ್ಲುಜ್ಜಿದ್ಯಾ, ಮನೆಯಲ್ಲಿ ಹೋಮ್ವರ್ಕ್ ಮಾಡಿದ್ಯಾ, ಮನೆಯಲ್ಲಿ ಎಷ್ಟು ಬೇಗ ಕುರಾನ್ ಓದಿದ್ದಿ, ಮುಂತಾದ ಪ್ರಶ್ನೆಗಳನ್ನ ನಮ್ಮ ಮದ್ರಸಾ ಎನ್ನುವ ಪಾಠಶಾಲೆಯ ಮಕ್ಕಳಿಗೆ ನಮ್ಮ ಗುರುಗಳು ಕೇಳುವ ಹಾಗೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಿ ಸೇರಿದ್ದ ಅನುಚರ ವೃಂದಗಳಲ್ಲಿ, ಆ ಅನುಚರ ವೃಂದ ಅಂದ್ರೆ ಯಾರು ಸಣ್ಣ ಮಕ್ಕಳಲ್ಲ, ಒಂದು ವೇಳೆ ಪ್ರವಾದಿಗಳಿಗಿಂತ ಪ್ರಾಯದಲ್ಲಿ ಹೆಚ್ಚಿದ್ದಂತಹ ಹಿರಿಯರು ಕೂಡ ಸೇರಿದಂತಹ ಸಭೆಯಲ್ಲಿ ಪ್ರವಾದಿಗಳು ಕೇಳುತ್ತಿದ್ದ ಪ್ರಶ್ನೆ ಏನಾಗಿದ್ದು ಗೊತ್ತಾ? ಈ ದಿವಸ ನಿಮ್ಮಲ್ಲಿ ಯಾರಾದರೊಬ್ಬ ಹಸಿದವರಿಗೆ ಉಣಬಡಿಸಿದ್ದೀರಾ? ಪ್ರವಾದಿಗಳ ಪ್ರಶ್ನೆ. ಎರಡನೇ ಪ್ರಶ್ನೆ, ಯಾರಾದರೂ ಬಾಯಾರಿದವರಿಗೆ ಈ ದಿವಸ ಅಂದ್ರೆ ಲಾಸ್ಟ್ ಡೇ, ಅವರಿಗೆ ಏನಾದರೂ ನೀರು ಕುಡಿಸಿದ್ದೀರಾ? ನಗ್ನರಾಗಿ ನಡೆಯುವಂತಹ ವಿವಸ್ತ್ರವಾದ ವ್ಯಕ್ತಿಗಳಿಗೆ ನಿಮ್ಮಲ್ಲಿ ಯಾರಾದರೂ ಬಟ್ಟೆಯನ್ನು ತೊಡಿಸಿದ್ದೀರಾ? ಪ್ರವಾದಿಗಳ ಪ್ರಶ್ನೆ. ರೋಗಿಗಳನ್ನು ಸಂದರ್ಶನ ಮಾಡಿದ್ದೀರಾ? ಇಸ್ಲಾಮಿನಲ್ಲಿ ಅತ್ಯಂತ ಪಾವನವಾದ ಪುಣ್ಯಕರ್ಮವಾಗಿದೆ ರೋಗಿಗಳ ಸಂದರ್ಶನ. ನಿಮ್ಮ ಊರಲ್ಲೊಬ್ಬ ರೋಗಿಯಾಗಿದ್ದರೆ, ನಿಮ್ಮ ನೆರೆಮನೆಯಲ್ಲಿ, ನಿಮ್ಮ ಊರಲ್ಲಿ, ನಿಮ್ಮ ಪರಿಸರದಲ್ಲಿ, ನಿಮ್ಮ ಸಂಬಂಧಿಕರಲ್ಲಿ, ಅವರು ಯಾವ ಜಾತಿಯಾಗಲಿ ಯಾವ ಮತವಾಗಲಿ ಅಂತ ಪ್ರವಾದಿಗಳು ನೋಡಲಿಲ್ಲ. ಯಹೂದಿಗಳಾದ ತನ್ನ ಊರಲ್ಲಿರುವ ಇತರ ಧರ್ಮೀಯರ ಮನುಷ್ಯರಿಗೆ ಉಂಟಾದ ರೋಗಗಳ ಸಂದರ್ಭಗಳಲ್ಲೂ ಕೂಡ ಪ್ರವಾದಿಗಳು ಆ ಸಂದರ್ಶನವನ್ನು ಮಾಡಿದ್ದನ್ನು ಪ್ರವಾದಿ ಜೀವನದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗಬಹುದು. ಎಲ್ಲ ಕಡೆ ಪ್ರಶ್ನೆ ಕೇಳ್ತಾ ಇದ್ರು, ಇವತ್ತು ಯಾರು ಬಡವರಿಗೆ ಅನ್ನವನ್ನು ಕೊಟ್ಟಿದ್ದೀರಿ? ಇವತ್ತು ಯಾರು ನೀರು ಕುಡಿಸಿದ್ದೀರಿ? ಇವತ್ತು ಯಾರು ಬಟ್ಟೆದಾನ ಮಾಡಿದ್ದೀರಿ? ಇವತ್ತು ಯಾರು ರೋಗಿಗಳ ಸಂದರ್ಶನ ಮಾಡಿದ್ದೀರಿ? ಯಾರಾದರೊಬ್ಬ ನಿಮ್ಮ ಊರಲ್ಲಿ ಮರಣ ಹೊಂದಿದರೆ, ಮರಣ ಹೊಂದಿದ ವ್ಯಕ್ತಿಯ ಕಡೆ ಬರವನ್ನ ದಫನ್ ಮಾಡುವುದಕ್ಕಾಗಿ ಸ್ಮಶಾನಕ್ಕೆ ಕೊಂಡೊಯ್ಯುವಾಗ ಅದರ ಜೊತೆ ಯಾರು ನಡೆದಿದ್ದೀರಿ? ಇದಾಗಿತ್ತು ಪ್ರವಾದಿಗಳ ಪ್ರಶ್ನೆ. ಸಹೋದರಿಯ ಸಂದರ್ಭಗಳೆಲ್ಲ ಪ್ರವಾದಿಗಳು ನಿತ್ಯವಾಗಿ ಪ್ರಶ್ನೆಯನ್ನು ಕೇಳ್ತಾರೆ ಅಂತ ಭಾವಿಸಿ ಪ್ರವಾದಿಗಳ ಶಿಷ್ಯಂದಿರು ಇಂತಹ ಒಂದೇ ಒಂದು ಅವಕಾಶಗಳನ್ನ ಮಿಸ್ ಮಾಡ್ತಾ ಇರಲಿಲ್ಲ. ಎಲ್ಲಿ ರೋಗಿಗಳಿದ್ದಾರ ಅಂತ ಕಿಲೋಮೀಟರ್ಗಳ ತನಕ ನಡೆದು ರೋಗಿಗಳ ಮನೆಗಳನ್ನು ಹುಡುಕಿಕೊಂಡು ರೋಗ ಸಂದರ್ಶನವನ್ನ ಮಾಡಿ ಅವರಿಗೆ ಸಾಂತ್ವನವನ್ನು ಕೊಟ್ಟು ಅವರಿಗೆ ಔಷಧಿ ಖರೀದಿ ಮಾಡಲಿಕ್ಕೆ ಹಣ ಕೊಡ್ಲಿಕ್ಕೆ ಬಹುಶಃ ಅವರ ಕೈಯಲ್ಲಿ ಹಣ ಇರಲಿಕ್ಕಿಲ್ಲ, ಅವರಿಗೆ ಬೇರೆ ಏನಾದರೂ ಸಹಾಯ ಮಾಡಲಿಕ್ಕೆ ಆರ್ಥಿಕವಾಗಿ ಸಂಪನ್ನರಾಗಿರ್ಲಿಕ್ಕಿಲ್ಲ, ಆದರೂ ಕೂಡ ಮಾತಿನ ಮೂಲಕ ಸಾಂತ್ವನವನ್ನು ಕೊಡುವಂತಹ ಒಂದು ಕೆಲಸವನ್ನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನುಯಾಯಿಗಳು ಮಾಡ್ತಾ ಇದ್ರು. ನಮಗೆ ಮುಸಲ್ಮಾನರಿಗೆ ಅತ್ಯಂತ ಪವಿತ್ರವಾದ ದಿವಸ ಶುಕ್ರವಾರ ದಿವಸದಲ್ಲಿ ಪವಿತ್ರವಾದ ಆರಾಧನೆ ಜುಮಾ. 3 ಜುಮಾಗಳಿಗೆ ಕಂಟಿನ್ಯೂ ಆಗಿ ಹೋಗದಿದ್ದರೆ ಅವನ ಈಮಾನ್, ಅವನ ಸತ್ಯ ವಿಶ್ವಾಸದ ಅಂಶ ದುರ್ಬಲವಾಗುವುದಾಗಿ ಪ್ರವಾದಿಗಳು ಹೇಳಿದ್ದಾರೆ. ಅಂಥದ್ರಲ್ಲಿ ನೀವು ಗಮನಿಸಬೇಕು, ನಿಮ್ಮೊಬ್ಬ ಸ್ನೇಹಿತ, ನಿಮ್ಮೊಬ್ಬ ನೆರೆಮನೆಯವ, ನಿಮಗೆ ಬೇಕಾದ ಒಬ್ಬ ವ್ಯಕ್ತಿ, ಅವನಿಗೆ ಹುಷಾರಿಲ್ಲ ಅಂತ ನನಗೆ ಮಾಹಿತಿ ಸಿಕ್ಕಿತು. ನಿಮಗೆ ಅವರನ್ನು ಸಂದರ್ಶನ ಮಾಡಲಿಕ್ಕೆ ಸಿಕ್ಕ ಸಮಯ ಶುಕ್ರವಾರ 12:30. ನೀವು ಆ ಮನೆಯಲ್ಲಿ ಹೋಗಿ ಸಂದರ್ಶನ ಮಾಡಿ ಮಾತನಾಡುವಾಗ ಸಮೀಪದ ಮಸೀದಿಯಿಂದ ಅಜಾನ್ ಮೊಳಗಿತು. ನೀವು ಮಸೀದಿಗೆ ಹೋಗಬೇಕು, ಜುಮಾದಲ್ಲಿ ಪಾಲ್ಗೊಳ್ಳಬೇಕು. ಆ ಸಂದರ್ಭದಲ್ಲಿ ಎದ್ದು ನಿಂತುಕೊಂಡು ನನ್ನ ಜುಮಾ ಪ್ರೇಯರ್ನ ಟೈಮ್ ಆಯಿತು, ನಾನು ಬರುತ್ತೇನೆ ಅಂತ ಹೇಳುವಾಗ ರೋಗಿಯಾದ ನಿಮ್ಮ ಬಂಧು, ನಿಮ್ಮ ಸ್ನೇಹಿತ ಇರ್ತಾನೆ, ಸದ್ಯ ಹೋಗಬೇಡ, ನಿನ್ನ ಇರುವಿಕೆ, ನಿನ್ನ ಉಪಸ್ಥಿತಿ ನನಗೆ ಸಾಂತ್ವನ ಕೊಡುತ್ತದೆ, ನನಗೆ ಧೈರ್ಯ ಕೊಡುತ್ತದೆ. ನೀನು ಸ್ವಲ್ಪ ಹೊತ್ತು ನನ್ನ ಬಳಿ ಕುಳಿತುಕೊಂಡರೆ ನನ್ನ ರೋಗ ವಾಸಿಯಾಗುವಂತಹ ಒಂದು ಇಮ್ಯುನಿಟಿ ಪವರ್ ನನ್ನಲ್ಲಿ ಸೃಷ್ಟಿಯಾಗುತ್ತದೆ. ಆದ್ದರಿಂದ ಸ್ವಲ್ಪ ಹೊತ್ತು ನಿಲ್ಲುವಂತ ರೋಗಿ ಹೇಳಿದಾಗ ರೋಗ ಸಂದರ್ಶಕ ಬಂದ ಮುಸಲ್ಮಾನ 12:45 ಅಥವಾ 12:55 ಅಥವಾ 1 ಗಂಟೆಗೆ ಮಸೀದಿಯಲ್ಲಿ ನಡೆಯುವಂತಹ ಖುತುಬಾ, ಜುಮಾ ಎನ್ನುವ ಅತ್ಯಂತ ಪವಿತ್ರವಾದ ಆರಾಧನೆಗೆ ಹೋಗಲು ಸಾಧ್ಯವಾಗದಿದ್ದರೆ ಅಥವಾ ಅದಕ್ಕೆ ಹೋಗದೆ, ಅಷ್ಟು ಪವಿತ್ರವಾದ ಒಂದು ಆರಾಧನೆಗೂ ಕೂಡ ಹೋಗದೆ
ಈ ರೋಗಿಯ ಬಳಿಯಲ್ಲಿ ಕುಳಿತುಕೊಂಡು ಅವನಿಗೆ ಸಾಂತ್ವನ ಮತ್ತು ಸಮಾಧಾನ ನೀಡುವುದಕ್ಕೆ ಮಸೀದಿಯಲ್ಲಿ ಹೋಗಿ ಜುಮಆದಲ್ಲಿ ಭಾಗವಹಿಸುವುದಕ್ಕಿಂತ ದೊಡ್ಡ ಪ್ರತಿಫಲದ ಸತ್ಕರ್ಮವಾಗಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಘೋಷಣೆ ಮಾಡಿದ್ದಾರೆ. ಯಾಕೆಂದ್ರೆ ಮನುಷ್ಯರ ಮನಸ್ಸಿಗೆ ಸಮಾಧಾನವನ್ನು ಕೊಡುವಂತಹುದಕ್ಕಿಂತ ಶ್ರೇಷ್ಠವಾದ ಒಂದು ಕರ್ಮ ಬೇರಿಲ್ಲ ಅಂತ ಪ್ರವಾದಿಗಳು ಹೇಳಿದ್ದಾರೆ. ಆದ್ದರಿಂದ ಎಲ್ಲ ಸಹಾಬಿ ಅಂದರೆ ಪ್ರವಾದಿ ಅನುಯಾಯಿಗಳು ಪ್ರತಿದಿನಗಳಲ್ಲಿ ರೋಗ ಸಂದರ್ಶನವನ್ನು ಮಾಡ್ತಾ ಇದ್ರು. ಹಸಿರವರಿಗೆ ಅನ್ನವನ್ನು ಕೊಡ್ತಾ ಇದ್ರು, ಬಾಯಾದವರಿಗೆ ನೀರು ಕೊಡ್ತಾ ಇದ್ರು, ಬಟ್ಟೆ ಇಲ್ಲದವರಿಗೆ ಬಟ್ಟೆಗಳನ್ನು ಪ್ರೊವೈಡ್ ಮಾಡ್ತಾ ಇದ್ರು. ಪ್ರವಾದಿಗಳು ಮತ್ತೊಂದು ಹದೀಸಲ್ಲಿ ಹೇಳಿದ್ದಾರೆ, ಎಲ್ಲ ಮನುಷ್ಯರನ್ನು ಕೂಡ ಪರಲೋಕದಲ್ಲಿ ಒಗ್ಗೂಡಿಸುವಾಗ ನಮ್ಮ ಮಟ್ಟಿಗೆ ಹೇಳುವುದಾದರೆ ಇಹಲೋಕವೆನ್ನುವುದು ನಶ್ವರವಾದ ಒಂದು ಲೋಕ ಮಾತ್ರ. ನಾವು ಮರಣ ಹೊಂದಿದ ಮೇಲೆ ನಮ್ಮ ಜೀವನ ಫಿನಿಶ್ ಆಗುವುದಿಲ್ಲ. ಮತ್ತೊಮ್ಮೆ ನಾವು ಎಚ್ಚೆತ್ತುಕೊಂಡು ಪುನರ್ಜನ್ಮದ ಮೂಲಕ ಪರಲೋಕಕ್ಕೆ ತೆರಳಿ ಅಲ್ಲೂ ಕೂಡ ನಮ್ಮ ಜೀವನ ಮುಂದುವರಿಯುತ್ತದೆ ಎನ್ನುವ ವಿಶ್ವಾಸ ನಮ್ಮಲ್ಲಿದೆ. ನಮ್ಮ ಜೀವನದ ನಮ್ಮ ವಿಶ್ವಾಸಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ವಿಶ್ವಾಸ ಅಲ್ಲದೀನ ಯುಮಿನೂನ ಬಿಲ್ ಗೈಬ್, ಅದೃಶ್ಯವಾದ ಅನ್ಸೀನ್ ಆದ ತಿಂಗಳಿರುವ ವಿಶ್ವಾಸ. ಅನ್ಸೀನ್ ಆದ ವಸ್ತುಗಳು ಯಾವುದು? ಒಂದು ಅಲ್ಲಾಹ್, ಮತ್ತೊಂದು ಅಂತ್ಯ ದಿನ. ಇದೆರಡನ್ನು ನಾವು ನೋಡಿಲ್ಲ, ಅದರಲ್ಲಿ ಪ್ರಬಲವಾದ ವಿಶ್ವಾಸ ನಮಗೆ ಬೇಕು ಅಂತ ಇಸ್ಲಾಂ ಹೇಳ್ತಾ ಇದೆ. ಆ ಅಂತ್ಯ ದಿನದಲ್ಲಿ ಎಲ್ಲ ಮನುಷ್ಯರನ್ನು ಒಗ್ಗೂಡಿಸಿ ಅವರಲ್ಲಿರುವ ಒಳಿತು ಕೆಡುಕುಗಳನ್ನು ಅಲ್ಲಾಹು ಪರೀಕ್ಷೆ ಮಾಡುವಾಗ ಅಲ್ಲಾಹ ಮನುಷ್ಯರೊಂದಿಗೆ ಕೇಳುವ ಒಂದು ಪ್ರಶ್ನೆ ಇದೆ. ಓ ಮನುಷ್ಯ, ನಾನು ಹಸಿದಿದ್ದೆ, ನನಗೆ ಯಾಕೆ ನೀನು ಊಟ ಕೊಡ್ಲಿಲ್ಲ? ನಾನು ಬಾಯಾರಿದ್ದೆ, ಪ್ರಪಂಚಕರ್ತನಾದ ಸೃಷ್ಟಿಕರ್ತನಾದ ಅಲ್ಲಾಹ್ ಮನುಷ್ಯರೊಂದಿಗೆ ಕೇಳುವ ಪ್ರಶ್ನೆ, ನಾನು ಬಾಯಾರಿದ್ದೆ, ನನಗೆ ಯಾಕೆ ನೀನು ನೀರು ಕೊಡ್ಲಿಲ್ಲ? ನಾನು ನಗ್ನನಾಗಿದ್ದೆ, ನನಗೆ ಯಾಕೆ ನೀನು ಬಟ್ಟೆ ಕೊಡ್ಲಿಲ್ಲ? ನಾನು ರೋಗಿಯಾಗಿದ್ದೆ, ನನ್ನನ್ನು ಯಾಕೆ ನೀನು ಸಂದರ್ಶನ ಮಾಡಲಿಲ್ಲ? ಮುಸಲ್ಮಾನನಾದ ವ್ಯಕ್ತಿಯೊಬ್ಬ ಮದ್ರಸಗಳಲ್ಲಿ ಬಾಲಪಾಠವನ್ನು ಕಲಿಯುವಾಗ ಅವನು ಕಲಿತಿರ್ತಾನೆ, ಅಲ್ಲಾಹು ಅಹದ್, ಅಲ್ಲಾಹು ಸಮದ್, ಲಂ ಯಲಿದ್ ವಲಂ ಯೂಲದ್ ವಲಂ ಯಕುಲ್ ಲಹು ಕುಫುವನ್ ಅಹದ್. ಅಲ್ಲಾಹು ಮನುಷ್ಯರಂತಲ್ಲ, ಅವನಿಗೆ ದೇಹವಿಲ್ಲ, ಅವನು ನಿರಾಕಾರದ ರೂಪವಿಲ್ಲದ ಒಂದು ಶಕ್ತಿಯಾಗಿದ್ದಾನೆ. ಆ ಅಲ್ಲಾಹನಿಗೆ ರೋಗ ಬರಲ್ಲ, ಅವನು ಊಟ ಮಾಡಲ್ಲ, ಅವನು ತಿಂಡಿ ತಿನ್ನುವುದಿಲ್ಲ, ಅವನು ನೀರು ಕುಡಿಯುವುದಿಲ್ಲ, ಅವನು ವಿಶ್ರಾಂತಿ ಪಡೆಯುವುದಿಲ್ಲ. ಅಂತಹ ಅಲ್ಲಾಹನ ಬಗ್ಗೆ ಕೈತ ಒಬ್ಬ ಮುಸ್ಲಿಂ ಅಲ್ಲಾಹನ ಮುಂದೆ ನಿಂತಾಗ ಎದುರಿಸುವ ಪ್ರಶ್ನೆ, ನೀನು ನನಗೆ ಯಾಕೆ ನೀರು ಕೊಡ್ಲಿಲ್ಲ? ಕುಂತು ಅತುಶಾನನ್, ನಾನು ಬಾಯಾರಿದ್ದೆ, ನೀರು ಬೇಕಾಗಿತ್ತು, ನೀರಡಿಕೆಯಾಗಿತ್ತು, ಯಾಕೆ ನೀನು ನನಗೆ ನೀರು ಕೊಡ್ಲಿಲ್ಲ? ವಲಂ ತಸ್ತಿನಿ ಕುಂತು ಜಾಯಿಅನ್ ವಲಂ ತುತಿಮ್ನಿ ಕುಂತು ಉರಿಯಾನನ್ ವಲಂ ತಲ್ಬಿಸ್ನಿ. ಮುಹಮ್ಮದ್ ರಸೂಲುಲ್ಲಾಹಿ ರವರು ಹೇಳ್ತಾರೆ, ಇಂತಹ ಪ್ರಶ್ನೆಗಳನ್ನು ಕೇಳುವಾಗ ಹೈರಾಣಾಗಿ ತಲೆಯ ಮೇಲೆ ಕೈ ಇಟ್ಟುಕೊಂಡು ಮನುಷ್ಯ ಅಲ್ಲಾಹನಲ್ಲಿ ಕೇಳುವ ಮರು ಪ್ರಶ್ನೆ, ಕೈಫ ತಕೌನು ಜಾಯಿಅನ್ ವ ಅಂತ ರಬ್ಬುಲ್ ಆಲಮೀನ್, ಕೈಫ ತಕೌನು ಅತುಶಾನನ್ ವ ಅಂತ ರಬ್ಬುಲ್ ಆಲಮೀನ್, ಕೈಫ ತಕೌನು ಉರಿಯಾನನ್ ವ ಅಂತ ರಬ್ಬುಲ್ ಆಲಮೀನ್. ನೀನು ನೀರಡಿಕೆಗಾಗಿ ಬಯಸಿದ್ದುಂಟಾ ಈ ಭೂಮಿಯಲ್ಲಿ? ನೀರಿಗಾಗಿ ನೀನು ಪರದಾಡಿದ್ದುಂಟ? ನೀನು ಅಂತಹ ಒಂದು ಕೆಟಗರಿ ಅಲ್ಲಲ್ವಾ? ನಿನಗೆ ಹಸಿವಿಲ್ಲ, ನಿನಗೆ ಯಾವುದೇ ಬಾಯಾರಿಕೆ ಇಲ್ಲ, ನಿನಗೆ ಬಟ್ಟೆಯ ಅಗತ್ಯವಿಲ್ಲ ಅಂತ ನಾವು ಓದಿದ್ದೇವಲ್ಲ. ಆಗ ಅಲ್ಲಾಹು ಅವರ ಮುಂದೆ ಹೇಳುವ ಒಂದು ಉತ್ತರವಿದೆ. ಆ ಉತ್ತರದ ಬಗ್ಗೆ ನಾವು ಗಮನ ಕೊಡಬೇಕು. ನಿನ್ನ ಊರಲ್ಲಿ ಒಬ್ಬ ಹಸಿವಿನಿಂದ ಕಂಗಾಲಾದಾಗ ಅವರಿಗೆ ನೀನು ಅನ್ನ ಕೊಟ್ಟಿದ್ದರೆ, ಊಟ ಕೊಟ್ಟಿದ್ದರೆ, ತಜಿದು ನೀರಿಂದ ನನ್ನನ್ನು ನೀನು ಅಲ್ಲಿ ಕಾಯ್ತಾ ಇದ್ದಿ. ನಿನ್ನ ಊರಲ್ಲೊಬ್ಬ ನೀರಿಲ್ಲದೆ ಪರದಾಡುವಾಗ ಅವನಿಗೆ ನೀರು ಕೊಟ್ಟಿದ್ದರೆ, ಆ ನೀರು ಕೊಡುವಂತಹ ವ್ಯಕ್ತಿಯ ಬಳಿ ನನ್ನನ್ನು ನೀನು ಕಾಣುತ್ತಿದ್ದೆ. ನೀನೊಬ್ಬ ದರಿದ್ರನಿಗೆ ಬಟ್ಟೆ ಕೊಟ್ಟಾಗ ಆ ಬಟ್ಟೆ ಪಡೆಯುವ ವ್ಯಕ್ತಿ ಹತ್ತಿರ ತಜಿದು ನೀನು ನನ್ನನ್ನು ಕಾಣುತ್ತಾ ಇದ್ದೆ. ನೀನು ರೋಗ ಸಂದರ್ಶನಕ್ಕಾಗಿ ನಿನ್ನ ಊರಲ್ಲಿರುವ ರೋಗಿಯ ಮೇಲೆ ತೆರಳಿದಾಗ ನೀನು ನನ್ನಲ್ಲಿ ಕಾಣ್ತಾ ಇದ್ದೆ. ಈ ಸತ್ಕರ್ಮಗಳನ್ನು ನೀನು ಮಾಡಿದರೆ ಎಲ್ಲ ಕಡೆಗಳಲ್ಲೂ ಕೂಡ ನನ್ನ ದರ್ಶನಕ್ಕೆ ಆಗ್ತಾ ಇತ್ತು. ನೀನು ಮಾಡಬೇಕಾದ ಪರಮಶ್ರೇಷ್ಠವಾದ ಕೆಲಸದಾಗಿತ್ತು, ಅದು ಮಾಡಲಿಲ್ಲ ಎನ್ನುವುದು ಪರಲೋಕ ಜೀವನದಲ್ಲಿ ನಿನ್ನ ಮಾರ್ಕ್ ಲೆಸ್ ಆಗಿ, ಪಾಸ್ ಮಾರ್ಕ್ ಇಲ್ಲದೆ ನಿನ್ನ ಪಾರತ್ರಿಕ ಜೀವನ ಅಪಘಾತದಲ್ಲಾಗುವ ಸಂದರ್ಭಗಳಿವೆ ಅಂತ ಪ್ರವಾದಿಗಳು ಕಲಿಸಿಕೊಟ್ಟಿದ್ದಾರೆ. ಹೇಗೆ ನಮಾಜ್ ಮುಖ್ಯವೋ, ಹೇಗೆ ರೋಜಾ ಮುಖ್ಯವೋ, ಹೇಗೆ ಪವಿತ್ರ ಮಕ್ಕಾದಲ್ಲಿ ಹೋಗಿ ಹಜ್ ಮಾಡುವುದು ಮುಖ್ಯವೋ, ಹೇಗೆ ಕುರಾನ್ ಪಠಣ ಮುಖ್ಯವೋ, ಯಾವ ರೀತಿಯಲ್ಲಿ ಧಾರ್ಮಿಕವಾದ ಇಬಾದತ್, ಆರಾಧನಾ ಅನುಷ್ಠಾನಗಳು ಮುಖ್ಯವೋ, ಸಮಾನವಾದ ಸ್ಥಾನವನ್ನು ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ನೀನು ಹಸಿದವರಿಗೆ ಅನ್ನ ಕೊಡು, ಬಾಯಾರಿದವರಿಗೆ ನೀರು ಕೊಡು, ವಿಷಾದ ರೋಗಿಯನ್ನು ಹೋಗಿ ಸಂದರ್ಶನ ಮಾಡು, ಯಾರಾದರೂ ಅಶರಣರಿದ್ದರೆ ನಿರ್ಗತಿಗೆ ಸಹಾಯ ಮಾಡು. ಅದು ಅಲ್ಲಾಹನ ಬಳಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಇಬಾದತ್ತಾಗಿದೆ ಅಂತ ಪವಿತ್ರವಾದ
ಪ್ರವಾದಿ ವಚನಗಳಲ್ಲಿ ಕಾಣಲು ಸಾಧ್ಯವಾಗುವಾಗ ಮಾನವತೆ ಅತ್ಯಂತ ಶ್ರೇಷ್ಠವಾದ ಒಂದು ಆವಿಷ್ಕಾರ ಅಭಿವ್ಯಕ್ತಿ ಈ ಸಮಾಜ ಸೇವೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಜಗತ್ತಲ್ಲಿ ನೋಡಿ ಎಲ್ಲ ಧರ್ಮಗಳು, ಇಸ್ಲಾಂ ಅಂತ ಮಾತ್ರ ಅಲ್ಲ, ಇದನ್ನು ಮುಸ್ಲಿಂ ಸಂಘಟನೆಯ ಕಾರ್ಯಕ್ರಮವಾದ ಕಾರಣ ನಾನಿವತ್ತು ಇಸ್ಲಾಂ ಸ್ವಲ್ಪ ಹೈಲೈಟ್ ಮಾಡಿದೆ ಅಷ್ಟೇ. ಎಲ್ಲ ಧರ್ಮಗಳು ಕೂಡ ಇದನ್ನು ಪ್ರೋತ್ಸಾಹ ಮಾಡಿದೆ. ಉಳಿದವರಿಗೆ ನೆರವು ಮಾಡಲಿಕ್ಕಾಗಿ ಸರ್ವರು ಕೂಡ ಈ ಜಗತ್ತಲ್ಲಿ ಹೇಳಿದ್ದಾರೆ. ವಿಶೇಷವಾಗಿ ರೋಗ, ಇವತ್ತು ಲೈಫ್ ಸ್ಟೈಲ್ ಡಿಸೀಸ್, ಮನುಷ್ಯರಿಗೆ ಶುಗರ್ ಇಲ್ಲದವರು ಇಡೀ ಜಗತ್ತಿನ ಡಯಾಬಿಟಿಸ್ ನ ಸಾಮ್ರಾಜ್ಯವಾಗಿ ಕ್ಯಾಪಿಟಲ್ ಆಗಿ ಇಡೀ ಜಗತ್ತಲ್ಲಿ ಮಧುಮೇಹದ ರಾಜಧಾನಿಯಾಗಿ ಭಾರತ ಬೆಳೀತಾ ಇದೆ. ಶುಗರ್ ಇಲ್ಲ, ನಾನೊಬ್ಬ ಪ್ರಮೇಹ ರೋಗಿ ಅಲ್ಲ, ನಾನೊಬ್ಬ ಡಯಾಬಿಟಿಕ್ ಅಲ್ಲ ಅಂತ ಹೇಳಲಿಕ್ಕೆ ಯಾರಿಗೂ ಸಾಧ್ಯವಾಗದಂತಹ ಪರಿಸ್ಥಿತಿ ಈ ಜಗತ್ತಲ್ಲಿ ಬಂದಿದೆ. ಸಾಧಾರಣವಾಗಿ ಜೀವನ ಶೈಲಿ ರೋಗಗಳ ಭೀಕರವಾದ ಹಿಡಿತದಲ್ಲಿ ಜಗತ್ತಿವತ್ತು ನಲುಗುತ್ತಾ ಇದೆ ಸಹೋದರರೇ. ಆದ್ದರಿಂದ ರೋಗ ಸಂದರ್ಶನ, ರೋಗಿಗೆ ಬೇಕಾದ ನೆರವು, ಅವರಿಗೆ ಆಸ್ಪತ್ರೆಗಳಲ್ಲಿ ದೊಡ್ಡ ದೊಡ್ಡ ಬಿಲ್ಗಳನ್ನು ಮಾಡಲಾಗ್ತಾ ಇದೆ. ಕಾರ್ಪೊರೇಟ್ ನಡೆಸುವಂತಹ ಆಸ್ಪತ್ರೆಗಳಲ್ಲಿ ಇಂತಹ ದೊಡ್ಡ ದೊಡ್ಡ ಬಿಲ್ಲುಗಳ ಪಟ್ಟಿಗಳನ್ನು ಕೊಟ್ಟು ಅವರನ್ನು ಮತ್ತೆ 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 ರೋಗಿಗಳನ್ನಾಗಿಸುವಂತಹ ಪ್ರಕ್ರಿಯೆಗಳು ನಮ್ಮ ಊರಲ್ಲಿ ನಡೆಯುತ್ತಾ ಇದೆ. ಆ ಸಂದರ್ಭದಲ್ಲಿ ರೋಗಿಗೆ ಸಾಂತ್ವನ ಕೊಡುವುದು ಒಬ್ಬ ಮನುಷ್ಯ ಮಾಡುವ ಶ್ರೇಷ್ಠವಾದ ಒಂದು ಕರ್ಮವಾಗುತ್ತದೆ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ. ಈ ಜಗತ್ತಲ್ಲಿ ಹಿಂದೂ ಧರ್ಮ ತೋರಿಸಿದ ಅತ್ಯಂತ ಶ್ರೇಷ್ಠವಾದ ಒಂದು ಸಂದೇಶ, ಸರ್ವೇ ಭವಂತು ಸುಖಿನ, ಎಲ್ಲರೂ ಸುಖವಾಗಿರಲಿ, ಎಲ್ಲರೂ ಸುಖವಾಗಿರಲಿ, ಎಲ್ಲರಿಗೂ ಸೌಖ್ಯ ಬರಲಿ, ಎಲ್ಲರಿಗೂ ಕ್ಷೇಮ ಬರಲಿ. ಸರ್ವೇ ಭವಂತು ಸುಖಿನ ಸರ್ವೇ ಸಂತು ನಿರಾಮಯ. ಎಲ್ಲರ ರೋಗಗಳು ನಿವಾರಣೆಯಾಗಲಿ, ಎಲ್ಲರ ರೋಗಗಳು ಎಲ್ಲರೂ ನಿಗ್ರಹಿಸಲ್ಪಡಲಿ, ಎಲ್ಲರ ಸಂಕಷ್ಟಗಳು ಮಾಯವಾಗಲಿ, ರೋಗ ಮುಕ್ತವಾದಂತಹ ಒಂದು ಸಮಾಜ ಈ ಜಗತ್ತಲ್ಲಿ ಸೃಷ್ಟಿಯಾಗಲಿ. ಸಹೋದರರೇ, ಮೊಹಮ್ಮದ್ ಪೈಗಂಬರುವ ಸಂದೇಶ ನಾನು ಹೇಳಿದೆ, ವೈರಿಯನ್ನು ಪ್ರೀತಿ ಮಾಡಬೇಕು. ನಿನಗೆ ಯಾರು ದ್ರೋಹ ಮಾಡಿದ್ದಾರೋ ಅವರಿಗೆ ನೀನು ಒಳಿತಿಗಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಜೀಸಸ್ ಹೇಳಿದ್ದಾರೆ. ಗಾಸ್ಪೆಲ್ ಅಕಾರ್ಡಿಂಗ್ ಟು ಮಾರ್ಕ್, ಆ ಸುವಿಶೇಷಂನಲ್ಲಿ ಸ್ವಾರ್ಥಗಳಲ್ಲಿ ಯು ಲವ್ ಯುವರ್ ಎನಿಮೀಸ್. ಜೀಸಸ್ ಕ್ರೈಸ್ಟ್ ತನ್ನ ಸಮುದಾಯವನ್ನು ಕರೆದುಕೊಂಡು ಹೇಳ್ತಾರೆ, ನೆಂಟರನ್ನ ಪ್ರೀತಿ ಮಾಡಿ ಎಂದರೆ ವಿಶೇಷವಲ್ಲ, ದಾಯಾದಿಗಳನ್ನ ಪ್ರೀತಿ ಮಾಡಿ ಎಂದರೆ ವಿಶೇಷವಲ್ಲ, ಸಹೋದರ ಸಹೋದರಿಯರನ್ನ ಪ್ರೀತಿ ಮಾಡಿ ಎಂದರೆ ವಿಶೇಷವಲ್ಲ. ನಾನು ಹೇಳ್ತಾ ಇದ್ದೇನೆ, ಯು ಲವ್ ಯುವರ್ ಎನಿಮೀಸ್, ವೈರಿಗಳನ್ನ ಪ್ರೀತಿ ಮಾಡಿ. ಯು ಪ್ರೇ ಫಾರ್ ದೋಸ್ ಹೂ ಪರ್ಸಿಕ್ಯೂಟ್ ಯು, ನಿನ್ಗೆ ದ್ರೋಹ ಮಾಡುವವರ ಒಳಿತಿಗಾಗಿ ಪ್ರಾರ್ಥನೆ ಮಾಡು. ಯಾಕೆಂದ್ರೆ ಜಗತ್ತಲ್ಲಿ ಬೇಕಾದದ್ದು ನಿತ್ಯವಾದ ಸಮಾಧಾನ, ಶಾಂತಿ. ಆ ಶಾಂತಿಗಾಗಿ ಜಗತ್ತು ಇವತ್ತು ಆಪಾಪಿಸ್ತಾ ಇದೆ. ಎಲ್ಲ ಕಡೆಗಳಲ್ಲೂ ಕೂಡ ಓಂ ಶಾಂತಿ ಶಾಂತಿ ಶಾಂತಿ. ಮುಸಲ್ಮಾನರ ಮಸೀದಿಗಳಲ್ಲಿ ಸಲಾಂ 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 ಎನ್ನುವ ಶಬ್ದಗಳು, ಹಿಂದೂ ಮಂದಿರಗಳಲ್ಲಿ ಶಾಂತಿ 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 ಎನ್ನುವ ಘೋಷಣೆಗಳು, ಕ್ರಿಸ್ತ ಧರ್ಮದಲ್ಲಿ ಪ್ರೀತಿಯ ಬಗ್ಗೆ, ಸಾಂತ್ವನಗಳ ಬಗ್ಗೆ, ಅನುಕಂಪಗಳ ಬಗ್ಗೆ ಸುದೀರ್ಘವಾದ ಸಂದೇಶಗಳು. ಈ ಜಗತ್ತಲ್ಲಿರುವ ಎಲ್ಲ ಧರ್ಮಗಳು ಕೂಡ ಮಜ್ಹಬ್ ನಹೀ ಸಿಖಾತಾ, आपस में बैर रखना, हिंदी है हम वतन है, ಹಿಂದೂ ಶಿತಾನ್ ಹಮಾರ. ಜಗತ್ತಲ್ಲಿರುವ 200ರಷ್ಟು ರಾಷ್ಟ್ರಗಳ ಪೈಕಿ ಪರಮ ಶ್ರೇಷ್ಠವಾದ ರಾಷ್ಟ್ರವೊಂದರಲ್ಲಿ ಹುಟ್ಟಿ ಬಾಳಲು ಸಾಧ್ಯವಾದ ನಮಗಿಂತ ಸೌಭಾಗ್ಯಶಾಲಿಗಳು ಈ ಜಗತ್ತಲ್ಲಿ ಬೇರೆ ಯಾರು ಇಲ್ಲ. ಅದರಲ್ಲೂ ಕೂಡ ನಾವು ಕರ್ನಾಟಕದಲ್ಲಿ ಹುಟ್ಟಿದ್ದೇವೆ ಎನ್ನುವುದು ನಮ್ಮ ಪಾಲಿಗೆ ಅತ್ಯಂತ ಶ್ರೇಷ್ಠವಾದ ಒಂದು ಸಂದರ್ಭವಾಗಿ ನಾವು ಕಾಣಬೇಕು. ಯಾಕೆಂದರೆ ಭಾರತ ಒಂದು ಪುಟ್ಟ ಬ್ರಹ್ಮಾಂಡವಾದೊಡೆ, ಕರ್ನಾಟಕ ಒಂದು ಪುಟ್ಟ ಭಾರತ ನೋಡ. ಇಲ್ಲಿಲ್ಲದುದು ಇನ್ನೆಲ್ಲಿದೆ ತೋರ, ಇಲ್ಲಿಯ ನೀರು ಸುಧೆ, ಸುಧೆ ಅಂದ್ರೆ ಅಮೃತ, ಇಲ್ಲಿಯ ನೀರು ಸುಧೆ, ಇಲ್ಲಿಯ ಮಣ್ಣು ಹೊನ್ನು, ಇಲ್ಲಿ ಜನ್ಮವನ್ನು ಬೇಡಿಕೊಂಡರೆ ಎಲ್ಲವನ್ನೂ ಬೇಡಿಕೊಂಡಂತೆ. ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್ ಬಹಳ ಸುಂದರವಾಗಿ ಈ ನಾಡಿನಲ್ಲಿ ಜನ್ಮ ತಾಳುವುದರ ಸೌಭಾಗ್ಯದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಸಹೋದರರೇ, ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟು ಸೇರುವಂತಹ ಒಂದು ಕಾರ್ಯಕ್ರಮ ಇದು ಕೇವಲ ಒಂದು ಆಂಬ್ಯುಲೆನ್ಸ್ ಲಾಂಚಿಂಗ್ ಸೆರೆಮನಿಯಾಗಿ ಮಾತ್ರ ನೀವು ಕಾಣಬಾರದು. ಮುಸ್ಲಿಂ ಜಮಾತಿನವರ ಒಂದು ಬ್ಯಾರಿಗಳ ಸಾಂಬರ ಒಂದು ಕಾರ್ಯಕ್ರಮವಾಗಿ ನೀವು ಕಾಣಬಾರದು. ಈ ಊರಲ್ಲಿರುವ ಪ್ರತಿಯೊಬ್ಬರನ್ನು ಪೋಣಿಸುವ, ಜೋಡಿಸುವ, ಮಾನಸಿಕ ಐಕ್ಯತೆಯನ್ನು ಉಂಟು ಮಾಡುವ, ಎಲ್ಲರ ಕಷ್ಟಗಳಿಗೆ ಸದಾ ಕಾಲ ಸ್ಪಂದಿಸುವಂತಹ ಒಂದು ಪರಮ ಶ್ರೇಷ್ಠವಾದ ಮಾನವತೆಯ ವಿಜೃಂಭಣೆಯ ಒಂದು ಸಮಾವೇಶವಾಗಿ ನೀವೆಲ್ಲರೂ ಈ ಕಾರ್ಯಕ್ರಮವನ್ನು ಕಾಣಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ. ಆದ್ದರಿಂದ ಇದರ ಉಪಯೋಗವನ್ನು ನೀವೆಲ್ಲರೂ ಪಡೆದುಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಅದರ ಫೋನ್ ನಂಬರ್ ನೋಡಿ, ಎಲ್ಲಿದೆ, 93
80200108 ಆಂಬ್ಯುಲೆನ್ಸ್ಗಳ ಎಲ್ಲ ಕಡೆಗಳ ನಂಬರ್ ಅದರದೇ ನಂಬರ್ ಅಲ್ವ ಅದು? ಹೌದು, ಅದರದೇ ನಂಬರು. ಆದ್ದರಿಂದ ಆ ನಂಬರ್ಗೆ ಕಾಲ್ ಮಾಡಿ. 108ಗೆ ಫೋನ್ ಮಾಡಿದ್ರೆ ನಿಮಗೆ ಆಂಬ್ಯುಲೆನ್ಸ್ ಬರ್ತದೆ ಎಲ್ಲಿದ್ರೂ ಕೂಡ. ಆದ್ರೆ ಇಲ್ಲಿ ಈ ಆಂಬ್ಯುಲೆನ್ಸ್ ಬರಬೇಕಾದ್ರೆ 108 ಮಾತ್ರ ನೀವು ಡೈಲ್ ಮಾಡಿದ್ರೆ ಸಾಲದು. ಅದಕ್ಕೆ ಮುಂಚೆ 93802000 ಕೂಡ ಡೈಲ್ ಮಾಡಬೇಕು. ಆಗ ಮಾತ್ರ ನಮ್ಮ ಇಕ್ಬಾಲ್ ಸಾಹೇಬರು, ಡ್ರೈವರ್ ಯಾರು, ಅಬ್ಬಾಸರು ಓಡಿ ಬರುತ್ತಾರೆ. ಅವರು ಬಂದುಕೊಂಡು ನಿಮ್ಮ ರೋಗಿಗಳನ್ನು ಉದ್ದೇಶಿಸಿದ ಜಾಗಕ್ಕೆ ತಲುಪುತ್ತಾರೆ. ಅವರ ಆಂಬುಲೆನ್ಸ್ಗೆ ರೋಗಿಗಳನ್ನ ಅವರು ಸಾಗಿಸುವ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಕೊಡಿ, ನಿಮ್ಮ ಅಪ್ಪನ ಹೆಸರೇನು, ಜಾತಿ ಏನು ಅವರು ಕೇಳುವುದಿಲ್ಲ. ಯಾಕೆಂದ್ರೆ ಜಗತ್ತಿನಲ್ಲಿ ಶ್ರೇಷ್ಠವಾದ ಧರ್ಮವೆಂದರೆ ಅದು ಮಾನವತೆಯ ಧರ್ಮ. ಮಾನವತೆಯ ಧರ್ಮ ಅಂತ ಹೇಳಿದ್ರೆ ಮಾನವನನ್ನ ಅರಿತುಕೊಂಡು ಪ್ರೀತಿ ಮಾಡುವ ಧರ್ಮ. ನೀವು ಗಮನಿಸಬೇಕು, ಲಕ್ಷಾಂತರ ಹೃದಯ ಶಸ್ತ್ರಕ್ರಿಯೆಗಳನ್ನ ಮಾಡಿದ, ಲಕ್ಷಾಂತರ ಓಪನ್ ಹಾರ್ಟ್ ಸರ್ಜರಿಗಳನ್ನ ಮಾಡಿದ ಭಾರತ ಕಂಡ ಅನುಗ್ರಹೀತ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದವರು, ತುಳುನಾಡಿನವರು, ತುಳುನಾಡಿನ ಹೆಮ್ಮೆ. ಅವರು ನಡೆಸುತ್ತಿದ್ದ ನಾರಾಯಣ ಹೃದಯಾಲಯಕ್ಕೊಮ್ಮೆ ನಾನು ಭೇಟಿ ನೀಡಿದ್ದೆ. ನನಗೆ ಯಾವುದೇ ಹೃದಯ ಸಂಬಂಧಿ ಕಾಯಿಲೆ ಇದ್ದಕ್ಕಾಗಿ ಅಲ್ಲ, ಅದಿಲ್ಲ. ಬೇರೊಬ್ಬರ ಜೊತೆ ನಾನು ಅವರ ಚೇಂಬರ್ಗೆ ಹೋಗಿದ್ದೆ. ಅವರ ಚೇಂಬರ್ ಅಲ್ಲಿ ಅಪಾಯಿಂಟ್ಮೆಂಟ್ ಸಿಕ್ಕಿದಾಗ ನನಗೊಂದು ಕುತೂಹಲವಿತ್ತು. ಲಕ್ಷಾಂತರ ಹೃದಯಗಳನ್ನು ಓಪನ್ ಮಾಡಿ ಅದನ್ನ ನೋಡಿ ಅದರ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಮರುಜೋಡಣೆ ಮಾಡಿದ ಒಬ್ಬ ಮಹಾನ್ ಡಾಕ್ಟರ್, ಹಾರ್ಟ್ ಸರ್ಜನ್, ಕಾರ್ಡಿಯಾಲಜಿಸ್ಟ್, ಹೃದಯ ತಜ್ಞ. ಆ ಹೃದಯಗಳಲ್ಲಿ ಯಾವ ಸಂದೇಶವನ್ನ ಕಂಡಿರಬಹುದು? ಅವರು ಮುಸಲ್ಮಾನರ ಆಪರೇಷನ್ ಮಾಡಿದ್ದಾರೆ, ಹಿಂದೂಗಳ ಆಪರೇಷನ್ ಮಾಡಿದ್ದಾರೆ, ಕ್ರೈಸ್ತರ ಆಪರೇಷನ್ ಮಾಡಿದ್ದಾರೆ. ಮನುಷ್ಯನ ದೇಹದಲ್ಲಿರುವ ಅತ್ಯಂತ ಅಮೂಲ್ಯವಾದ ಅಂಗವಾಗಿರುವ ಈ ಹೃದಯವನ್ನ ಚಲಿಸುವ ಸ್ಥಿತಿಯಲ್ಲೇ ಅವರು ಮರುಜೋಡಣೆಯನ್ನು ಮಾಡಿದ್ದಾರೆ. ಒಂದು ಗ್ಯಾರೇಜಿನಲ್ಲಿ ಒಂದು ಜೀಪು ಬಂದು ನಿಲ್ಲುತ್ತದೆ. ಆ ಜೀಪು ಒಂದು ನಿಂತಾಗ ಅದರ ಅಡಿಭಾಗದಲ್ಲಿರುವ ಎಲ್ಲಾ ಎಂಜಿನ್ಗಳನ್ನು ಕಳಚಿ ಅದನ್ನು ಮರುಜೋಡಣೆ ಮಾಡಿ ಫಿಟ್ ಮಾಡಿ ಆ ಜೀಪನ್ನ ವರ್ಕ್ಶಾಪಿನವರ ಹೊರಗಿಡುತ್ತಾನೆ. ಆ ವರ್ಕ್ಶಾಪಿನ ಗ್ಯಾರೇಜಿನ ಹುಡುಗ ಒಬ್ಬ ಹಾರ್ಟ್ ಸರ್ಜನ್ ಅಲ್ಲೇ ಕೇಳ್ತಾನೆ, ನಿಮ್ದೇನು ಮಹಾ, ನೀವು ಹಾರ್ಟ್ ಸರ್ಜನ್ ಮಾಡುವ ರೀತಿಯಲ್ಲಿ ನಾವು ಕೂಡ ವಾಹನಗಳ ಹಾರ್ಟ್ ಸರ್ಜರಿ ಮಾಡ್ತೇವೆ. ವಾಹನಗಳ ಹಾರ್ಟ್ ಸರ್ಜರಿಗಳನ್ನ ಮಾಡಿ ಅದರ ಅಂಕುಡೊಂಕುಗಳನ್ನು ತಿದ್ದಿ ಅದರ ಕೊರತೆಗಳನ್ನು ನಿವಾರಿಸಿ ನಾವದನ್ನ ಮತ್ತೊಮ್ಮೆ ಪ್ರವರ್ತನ ಸಜ್ಜವನ್ನಾಗಿ ಮಾಡುತ್ತೇವೆ. ನೀವು ಕೂಡ ಅದೇ ಕೆಲಸ ಮಾಡ್ತಾ ಇದ್ದೀರಿ. ಆ ಸಂದರ್ಭದಲ್ಲಿ ನಮಗೂ ನಿಮಗೂ ಏನು ವ್ಯತ್ಯಾಸ ಅಂತ ಹೇಳಿ ಒಬ್ಬ ಗ್ಯಾರೇಜ್, ಒಬ್ಬ ಸಾಮಾನ್ಯ ಮೆಕ್ಯಾನಿಕ್, ಒಬ್ಬ ದೊಡ್ಡ ಹಾರ್ಟ್ ಸರ್ಜನ್ ಅಲ್ಲಿ ಕೇಳಿದಾಗ ಹಾರ್ಟ್ ಸರ್ಜನ್ ಒಂದು ಉತ್ತರವನ್ನು ಕೊಡ್ತಾರೆ, ಓ ಮಗು, ನೀನು ಹೇಳಿದ್ದು ಕರೆಕ್ಟ್. ನೀನು ವಾಹನಗಳ ಹಾರ್ಟ್ಗಳನ್ನು ಸರ್ಜರಿ ಮಾಡುತ್ತೀ, ನಾನು ಮಾನವನ ಹಾರ್ಟ್ಗಳನ್ನು ಸರ್ಜರಿ ಮಾಡ್ತೇನೆ. ಬಟ್ ನಂದು ಮೂವಿಂಗ್ ಕಂಡೀಷನ್. ನಾನು ಮಾಡುವ ಸರ್ಜರಿಗಳಲ್ಲಿ ನನ್ನ ವಾಹನ ಮೂವಿಂಗ್ ಅಲ್ಲಿ ಇರ್ತದೆ. ನಿನ್ನ ವಾಹನ ಹೈವೇನಲ್ಲಿ ಹೋಗುವಾಗ ಆ ಹೈವೇಯಲ್ಲಿ ಚಲಿಸುವ ವಾಹನದ ಅಡಿಯಲ್ಲಿ ಒಂದು ಹಲಗೆಯನ್ನಿಟ್ಟುಕೊಂಡು ನೀನು ಅದರಲ್ಲಿ ಮಲಗಿ ವಾಹನ ಹೋಗುವಾಗಲೇ ಅದನ್ನು ರಿಪೇರಿಂಗ್ ಮಾಡುವುದಿಲ್ಲ. ಅದನ್ನು ಸುಭದ್ರವಾಗಿ ಒಂದು ಕಡೆ ನಿಲ್ಲಿಸಿ ಅದರ ಒಳಗೆ ಹೊಕ್ಕುವ ರೀತಿಯಲ್ಲಿ ಗ್ಯಾರೇಜಿನಲ್ಲಿ ಸೌಕರ್ಯಗಳನ್ನು ಮಾಡಿ ಅದು ಆಫ್ ಆಗಿರುವ ಸ್ಥಿತಿಯಲ್ಲಿ, ಅದು ಸ್ಟಾಪ್ ಆಗಿರುವ ಸ್ಥಿತಿಯಲ್ಲಿ ಮಾಡ್ತೀವಿ. ನಂದು ಆ ರೀತಿಯಲ್ಲ. ಮನುಷ್ಯನ ಹೃದಯ, ಸಾಮಾನ್ಯ ಆರೋಗ್ಯವಂತನ ಹೃದಯ ಒಂದು ನಿಮಿಷಕ್ಕೆ 72 ಬಾರಿ ಬೀಟ್ ಆಗುವಾಗ, 72 ಬಾರಿ ಸ್ಪಂದನ ನಡೆಯುವಾಗ, ಆ ಸ್ಪಂದಿಸುವ ಹೃದಯ ನಿಂತು ಹೋಗದ ಕಂಡೀಷನ್ ಅಲ್ಲಿ ಆ ಒಂದು ಜೀವನದ ಕಸುವು ತೀರುವ ಮೊದಲು ಆ ಮನುಷ್ಯ ಜೀವಂತವಾಗಿರುವಾಗ ಮಿಡಿಯುವ ಹೃದಯವನ್ನು, ಎದೆಯನ್ನು ಸೀಳಿ ಆ ಎದೆಯಿಂದ ಆ ಹಾರ್ಟ್ ಅನ್ನ ಹೊಕ್ಕು ಅಲ್ಲಿರುವ ಕಂಪ್ಲೇಂಟ್ಗಳನ್ನ ಸರಿಪಡಿಸಿ ಮತ್ತೆ ಜೀವನಕ್ಕೆ ಆ ಮನುಷ್ಯನನ್ನ ಸಮರ್ಪಣೆ ಮಾಡುವ ಕೆಲಸವನ್ನ ನಾನು ಮೂವಿಂಗ್ ಕಂಡೀಷನ್ ಅಲ್ಲಿ ಮಾಡ್ತೇನೆ. ನೀನು ಅದು ಆಫ್ ಆಗಿರುವ ಸ್ಟಾಪಿಂಗ್ ಕಂಡೀಷನ್ ಅಲ್ಲಿ ಮಾಡುತ್ತಿ. ಆದ್ದರಿಂದ ನಿನ್ನ ಮತ್ತು ನನ್ನ ಕೆಲಸ ಸಮಾನ ಅಲ್ಲ ಅಂತ ಹೇಳಿದ್ದು ಒಂದು ಕಡೆ ಓದಿದ ನೆನಪಿದೆ. ನಾನು ದೇವಿ ಶೆಟ್ಟಿಯವರ ಆ ಚೇಂಬರ್ಗೆ ಹೋದಾಗ ನನ್ನ ಮನಸ್ಸಲ್ಲಿ ಒಂದು ಕ್ಯೂರಿಯಾಸಿಟಿ ಇತ್ತು. ಸಾವಿರಾರು ಲಕ್ಷಾಂತರ ಹೃದಯಗಳಲ್ಲಿ ದೇವಿ ಪ್ರಸಾದ್ ಶೆಟ್ಟಿಯವರು ಕಂಡುಕೊಂಡ ಸತ್ಯ ಏನಾಗಿರಬಹುದು, ಆ ಬಗ್ಗೆ ಅವರಲ್ಲಿ ಕೇಳಿ ನೋಡೋಣ ಅಂತ ಹೇಳಿದೆ. ನಾರಾಯಣ ಹೃದಯಾಲಯದ ಬೆಂಗಳೂರಿನ ಅತ್ಯಂತ ಸರ್ವಸಜ್ಜವಾದ ಸುಸಜ್ಜಿತವಾದ ಅವರ ಚೇಂಬರ್ ನಲ್ಲಿ ಕುಳಿತುಕೊಂಡಿದ್ದ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿಯವರ ಚೇಂಬರ್ನ ಹಿಂಭಾಗದ ಅತ್ಯಂತ ಸುಂದರವಾದ ಗೋಡೆಯಲ್ಲಿ ಒಂದು ಮೆಸೇಜ್ ಅನ್ನು ಕೆತ್ತಲಾಗಿತ್ತು. ಆ ಮೆಸೇಜ್ ಅಲ್ಲಿ ಹೀಗೆ ಬರೆದಿತ್ತು, there is only one language, the language of heart.
ಜಗತ್ತಲ್ಲಿರುವ 800 ಕೋಟಿ ಮನುಷ್ಯರ ಹಾರ್ಟ್ ಇರುವುದು ಒಂದೇ ಒಂದು ಭಾಷೆ ಮಾತ್ರ. ಆ ಭಾಷೆಗಳನ್ನ ಪ್ರದರ್ಶನ ಮಾಡಲಿಕ್ಕೆ ವಿವಿಧ ಮಾಧ್ಯಮಗಳನ್ನು ಬಳಸಿಕೊಳ್ಳಬಹುದು. ಇನ್ನಲ್ ಕಲಾಮ ಲಫಿಲ್ ಫುಆದಿ ಫಇನ್ನಮಾ ಜುಇಲಲ್ ಲಿಸಾನು ಅಲಲ್ ಕಲಾಮಿ ದಲೀಲಾ ಅಂತ ಅರಬಿ ಕವಿಯೊಬ್ಬರು ಹೇಳಿದ ಹಾಗೆ, ನನ್ನ ಮನಸ್ಸಲ್ಲಿರುವ ಥೀಮ್ಗಳನ್ನು, ನನ್ನ ಮನಸ್ಸಲ್ಲಿರುವ ಸಿದ್ಧಾಂತಗಳನ್ನ ನಿಮಗೆ ತಿಳಿಸುವ ಕಡಬದಲ್ಲಿ ನಾನು ಕನ್ನಡ ಭಾಷೆಯವರಾಗಿರಬಹುದು, ನಾನು ಕ್ಯಾಲಿಕಟ್ಟಲ್ಲಿ ಮಲಯಾಳಂ ಮಾತನಾಡಿರಬಹುದು, ನಾನಿಂದೊಂದೊಂದು ಕಡೆಯಲ್ಲಿ ಬೇರೆ ಭಾಷೆಯನ್ನು ಮಾತನಾಡಿರಬಹುದು. ಯಾವ ಭಾಷೆಯಲ್ಲಿ ಎಲ್ಲೆಲ್ಲಿ ಮಾತನಾಡಿದರೂ ಕೂಡ ಹೃದಯಕ್ಕೊಂದು ಭಾಷೆ ಇದೆ. ಹೃದಯದ ಭಾಷೆ ಯಾವುದು? ಓನ್ಲಿ ಒನ್ ಲ್ಯಾಂಗ್ವೇಜ್. ಆ ಲ್ಯಾಂಗ್ವೇಜ್ ಯಾವುದು? ಲ್ಯಾಂಗ್ವೇಜ್ ಆಫ್ ಹಾರ್ಟ್. ಹೃದಯದ ಭಾಷೆ ಅದು ಒಂದೇ ಭಾಷೆ. ಹೃದಯ ಅಂತ ಹೇಳಿದ್ರೆ ಅಲ್ಲಿ ಅನುಕಂಪ ಇರಬೇಕು, ಸಹಾನುಭೂತಿ ಇರಬೇಕು, ಅಲ್ಲಿ ಕರುಣೆ ಇರಬೇಕು, ಎಲ್ಲರನ್ನು ಒಳಗೊಳ್ಳುವ ಇನ್ಕ್ಲೂಸಿವ್ ಸಿದ್ಧಾಂತಗಳಿರಬೇಕು. ಯಾರನ್ನು ಬೇಡ ಅಂತ ಹೇಳಿ ಹೊರತಳ್ಳುವುದಕ್ಕಿಂತ ಎಲ್ಲರೂ ನಮ್ಮವರು ಅಂತ ಹೇಳಿ ಅವರನ್ನು ಒಳಗೊಳ್ಳುವ ವಿಶಾಲವಾದ ಮಾನವತೆ ಇರಬೇಕು. ಆದ್ದರಿಂದ ಪ್ರವಾದಿಗಳ ಜನ್ಮ ಜಯಂತಿಯ ಶುಭ ಸಂದರ್ಭದಲ್ಲಿ ಕಟ್ಟ ಕಡೆಯದಾಗಿ ಹೇಳ್ತಾ ಇದ್ದೇನೆ, ಮೊಹಮ್ಮದ್ ಪೈಗಂಬರ್ ಈ ಜಗತ್ತನ್ನು ಕರೆದದ್ದು, ಓ ಮನುಷ್ಯರೇ, ಯಾ ಅಯ್ಯುಹನ್ನಾಸ್, ಯಾ ಅಯ್ಯುಹನ್ನಾಸ್. ಅವರು ಧಾರ್ಮಿಕವಾದ ವಿಚಾರಗಳನ್ನು ಹೇಳುವ ಕಡೆಗಳಲ್ಲಿ ಯಾ ಅಯ್ಯುಹಲ್ಲದೀನ ಆಮನೂ, ವಿಶ್ವಾಸಿಗಳೇ ನಮಾಜು ಮಾಡಿ, ವಿಶ್ವಾಸಿಗಳೇ ರೋಜಾ ಹಿಡಿಯಿರಿ ಅಂತ ಹೇಳಿದ್ದಾರೆ. ಅದೇ ಸಂದರ್ಭದಲ್ಲಿ ಮಾನವತೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಓ ಮ್ಯಾನ್ ಕೈಂಡ್, ಓ ಮನುಷ್ಯರೇ, ಕುಲ್ ಅಊದು ಬಿರಬ್ಬಿನ್ ನಾಸ್ ಮಲಿಕಿನ್ ನಾಸ್ ಇಲಾಹಿನ್ ನಾಸ್ ಮಿನ್ ಶರ್ರಿಲ್ ವಸ್ವಾಸಿಲ್ ಖನ್ನಾಸ್ ಅಲ್ಲದೀ ಯುವಸ್ವಿಸು ಫೀ ಸುದೂರಿನ್ ನಾಸ್ ಮಿನಲ್ ಜಿನ್ನತಿ ವನ್ ನಾಸ್. ಪವಿತ್ರವಾದ ಕುರ್ಆನಲ್ಲಿ 114 ಲೆಸನ್ಗಳಲ್ಲಿ, ಅಧ್ಯಾಯಗಳಲ್ಲಿ ಮೊಟ್ಟ ಮೊದಲ ಆಯ ಸೂರ, ಮೊಟ್ಟ ಮೊದಲ ಲೆಸನ್ ದ ಬಿಗಿನಿಂಗ್ ಅಂತ ಹೇಳಿ ಅಲ್ ಫಾತಿಹಾ ಎನ್ನುವ ಆ ನಾಮದಲ್ಲಿ ಪ್ರಾರಂಭಗೊಂಡರೆ 114ನೇ ಸೂರ, 114ನೇ ಲೆಸನ್ ಅಧ್ಯಾಯ, ಅದರ ಹೆಸರು ಅನ್ನಾಸ್. ಅನ್ನಾಸ್ ಲೆಸನ್ನ ಹೆಸರು ಮ್ಯಾನ್ ಕೈಂಡ್, ಮನುಷ್ಯರು. ಅದರಲ್ಲಿ ಅಲ್ಲಾಹು ಆ ಒಂದು ಹೃಸ್ವವಾದ ಅಧ್ಯಾಯದಲ್ಲಿ 3 ಗೆರೆಗಳ ಅಧ್ಯಾಯದಲ್ಲಿ 5 ಬಾರಿ ಅಲ್ಲಾಹು ರಿಪೀಟ್ ಮಾಡಿದ ಒಂದು ಪದವಿದೆ, ನಾಸ್, ಮನುಷ್ಯ. ಆದ್ದರಿಂದ ಇಸ್ಲಾಂ, ಮೊಹಮ್ಮದ್ ಪೈಗಂಬರ್, ಕರ್ನಾಟಕ ಮುಸ್ಲಿಂ ಜಮಾತ್, ಸುನ್ನಿ ಯುವಜನ ಸಂಘ, ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಮನುಷ್ಯರನ್ನ ಅಡ್ರೆಸ್ ಮಾಡ್ತಾ ಇದೆ, ಮನುಷ್ಯರನ್ನ ಸಂಬೋಧನೆ ಮಾಡುತ್ತಾ ಇದೆ, ಮನುಷ್ಯರಿಗಾಗಿ ನೆಲೆಗೊಳ್ಳುತ್ತಾ ಇದೆ. ನಾವು ಮಾಡಿರುವ ಎಲ್ಲ ಸಾಂತ್ವನ ಚಟುವಟಿಕೆಗಳು, ದೀರ್ಘವಾದ 4 ವರ್ಷ ನಾನು SSF ಎನ್ನುವ ಸಂಘಟನೆಗೆ ರಾಜ್ಯಾಧ್ಯಕ್ಷನಾಗಿದ್ದೆ, ದೀರ್ಘವಾದ ಕಾಲ ನಾನು SYS ಎನ್ನುವ ಸಂಘಟನೆಗೆ ರಾಜ್ಯಾಧ್ಯಕ್ಷನಾಗಿದ್ದೆ. ಆ ಕಾಲಗಳಲ್ಲಿ ಇಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ದೇಶಕ್ಕಾಗಿ ಜೀವ ಬೇಕಾದರೆ ಜೀವ ಕೊಡಲು ಕೂಡ ನಾವು ಸಿದ್ಧ ಅಂತ ಹೇಳಿ ನಾವು ಈ ನಾಡಿನ ಜನತೆಗೆ, ಈ ನಾಡಿನ ಆಡಳಿತಾಧಿಕಾರಿಗಳಿಗೆ ನಮ್ಮ ಬದ್ಧತೆಯನ್ನು ತೋರ್ಪಡಿಸಿದ್ದೇವೆ. ಯಾಕೆಂದರೆ ಈ ಜಗತ್ತಲ್ಲಿ ವಾಸ ಮಾಡುವಾಗ, ಅದ್ಭುತವಾದ ಈ ಒಂದು ಮಣ್ಣಲ್ಲಿ ವಾಸ ಮಾಡುವಾಗ, ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ, ಹಮ್ ಬುಲ್ಬುಲೇ ಹೈ ಇಸ್ಲಿಯೇ ಗುಲ್ಶಿತಾನ್ ಹಮಾರಾ. ಈ ಒಂದು ಸುಂದರವಾದ ಊರು, ನಿಖಿಲ ಪ್ರಪಂಚത്തിൽ ഉത്തമൻ ഭാരതം, നാം ഈ ഭൂവനത്തിലെ രാപ്പാടി കുരുവികൾ. ഡോക്ടർ മുഹമ്മദ് ഇഖ്ബാൽ